ರಜನಿ ಇವರಿಗೆ ನಾನು ಗ್ರಾಮ ಪಂಚಾಯತ್ ಆಡಳಿತ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಅವರು ಈ ದಿನ ಗ್ರಾಮ ಪಂಚಾಯತ್ಗೆ ನೂತನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನರಿಂಗಾಣ ಗ್ರಾಮ ಪಂಚಾಯತ್ನಲ್ಲಿ ಸುಮಾರು 7 ವರ್ಷಗಳ ಕಾಲ ಯಶಸ್ವಿಯಾಗಿ ಒಂದು ಕರ್ತವ್ಯವನ್ನು ನಿರ್ವಹಿಸಿ ಈ ದಿನ ಸರ್ಕಾರದ ಒಂದು ನಿರ್ದೇಶನದಂತೆ ಒಂದು ಕೌನ್ಸಿಲಿಂಗ್ನಲ್ಲಿ ಕೊಣಾಜೆ ಗ್ರಾಮ ಪಂಚಾಯತನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಪಂಚಾಯತ್ನಲ್ಲಿ ಅತ್ಯಂತ ಉತ್ಸಾಹದಿಂದ ಕಾರ್ಯನಿರ್ವಹಿಸಲು ಆಗಮಿಸಿದಂತಹ ಶ್ರೀಮತಿ ರಜನಿ ಮೇಡಮ್ಗೆ ನಾನು ಈ ಒಂದು ಎಲ್ಲ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರ ಪರವಾಗಿ, ಅಧ್ಯಕ್ಷರ ಪರವಾಗಿ ಮತ್ತು ಎಲ್ಲ ಸಿಬ್ಬಂದಿಗಳ ಪರವಾಗಿ, ಉಪಾಧ್ಯಕ್ಷರ ಪರವಾಗಿ ಪ್ರೀತಿಪೂರ್ವಕವಾದ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ನಾವು ಅಧಿಕೃತವಾಗಿ ಮಾನ್ಯ ಈ ಒಂದು ಸಭೆಯಲ್ಲಿ ದಯವಿಟ್ಟು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಯವರು ಹಾಗೂ ನೂತನ ಪೀಳಿಗೆಯವರು ಆಶೀರ್ವಾದರಾಗಬೇಕು ಅಂತ ಹೇಳ್ತಾ, ಮೊದಲನೇದಾಗಿ ನೂತನವಾಗಿ ಆಗಮಿಸಿದಂತಹ ಗ್ರಾಮ ಪಂಚಾಯತ್ನ ನೂತನ PDO ಶ್ರೀಮತಿ ರಜನಿ ಮೇಡಮ್ ಅವರಿಗೆ ಅಧ್ಯಕ್ಷರು ಪುಷ್ಪ ಒಂದು ನೀಡಿ ಸ್ವಾಗತಿಸಬೇಕಾಗಿ ನಾನು ಅವರಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಅದೇ ತರನಾಗಿ ಉಪಾಧ್ಯಕ್ಷರು ಕೂಡ ನೂತನ ಪೀಳಿಗೆಯವರಿಗೆ ಉಪಚಾರವನ್ನು ನೀಡಿ ಸ್ವಾಗತವನ್ನು ಮಾಡುತ್ತಾರೆ. ಇಂದಿನಿಂದ ನಾನೇ ಪಂಚಾಯತ್ಗೆ ಆಗಮಿಸಿದಂಥ ಮೇಡಮ್ಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಕೊಣಾಜೆ ಗ್ರಾಮ ಪಂಚಾಯತಲ್ಲಿ ಕಳೆದ 2 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸಿ ಈ ದಿನ ಕರ್ತವ್ಯ ಹಸ್ತಾಂತರಗೊಳಿಸುವಂಥ ಅಭಿವೃದ್ಧಿ ಅಧಿಕಾರಿ ಉತ್ತಮ ಸಾರ್ ಇವರಿಗೆ ಬೀಳ್ಕೊಡುಗೆ ಸಮಾರಂಭದ ಸಮಾರಂಭವಿದೆ. ಈ ಸಮಾರಂಭಕ್ಕೆ ನಾನು ಉತ್ತಮ ಸರ್ ಅವರನ್ನು ಸ್ವಾಗತಿಸುತ್ತೇನೆ. ಸಭೆಯಲ್ಲಿ ಉಪಸ್ಥಿತರಿದ್ದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಇವರಿಗೂ ನಾನು ಸ್ವಾಗತ ಕೊಡುತ್ತೇನೆ. ಉಪಾಧ್ಯಕ್ಷರಿಗೂ ಪಂಚಾಯತ್ ವರೆಗೂ ಸ್ವಾಗತ ಕೊಡ್ತೇನೆ. ಅದೆಲ್ಲ ಗೌರವಾನ್ವಿತ ಸದಸ್ಯರು, ಗ್ರಾಮಸ್ಥರಿಗೂ ಸ್ವಾಗತ ಕೊಡ್ತೇನೆ. ಅಧ್ಯಕ್ಷರಾದಂಥ ಗೀತಾ ಕುಂದರ್ರವರೇ, ಉಪಾಧ್ಯಕ್ಷರಾದಂಥ ಹರಿಶ್ಚಂದ್ರರವರೇ, ನಿರ್ಗಮನ ಮಾಡುವಂಥ ಅಭಿವೃದ್ಧಿ ಅಧಿಕಾರಿ ಶ್ರೀಯುತ ಮುತ್ತಪ್ಪರವರೇ, ಈ ಪಂಚಾಯಿತಿಗೆ ಅಧಿಕಾರ ಸ್ವೀಕರಿಸಿದಂಥ ರಜನಿ ಮೇಡಮ್ರವರೇ, ಕಾರ್ಯದರ್ಶಿಯವರೇ, ಎಲ್ಲ ನನ್ನ ಆತ್ಮೀಯ ಪಂಚಾಯತ್ ಸದಸ್ಯರುಗಳು, ಬಹುಶಃ ನಮಗೆ ಮುತ್ತಪ್ಪರ ಬಗ್ಗೆ ಹೇಳಲಿಕ್ಕೆ ತುಂಬ ಉಂಟು. ಆದರೂ ಕೂಡ ಒಬ್ಬ ಪ್ರಭಾರ ಅಧಿಕಾರಿಯಾಗಿ ಬಂದು 2 ವರ್ಷ 15 ದಿನ 2 ವರ್ಷ 2 ತಿಂಗಳು 15 ದಿನ ಒಂದು ಪಂಚಾಯತಲ್ಲಿ ಅಧಿಕಾರ ಮಾಡಿದ್ದು ಬಹುಶಃ ಇದು ಕೊಣಾಜೆ ಪಂಚಾಯತಲ್ಲಿ ಹಿಸ್ಟ್ರಿ ಆಗಿದೆ. ಪ್ರಭಾರ ಸೆಕ್ರೆಟರಿ ಬಂದು ಅಭಿವೃದ್ಧಿ ಅಧಿಕಾರಿ ಬಂದು ಕೇವಲ 1 ವರ್ಷ 6 ತಿಂಗಳಲ್ಲಿ ಹೋಗ್ತಿದ್ರು. ಬಹುಶಃ ಇವರು ಪ್ರಭಾರವಾಗಿ ಬಂದು 2 ವರ್ಷ ಜಾಸ್ತಿ ಇಲ್ಲಿ ಸೇವೆ ಮಾಡಿದ್ದಾರೆ. ಅದೇ ರೀತಿ ರಜನಿ ಮೇಡಮ್ ಕೂಡ ಬಹುಶಃ ಅವರು ಕೂಡ ನರಿಂಗಾಣ ಪಂಚಾಯತಲ್ಲಿ 7 ವರ್ಷಗಳಿಂದ ಸೇವೆ ಮಾಡಿ ನಮ್ಮ ಪಂಚಾಯತ್ಗೆ ಅಧಿಕೃತವಾಗಿ ಬಂದಿದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಕೋರುತ್ತಾ, ಬಹುಶಃ ಮುತ್ತಪ್ಪರ ಬಗ್ಗೆ ನಮಗೆ ಹೇಳಲಿಕ್ಕೆ ಬಹಳಷ್ಟು ಉಂಟು. ಯಾಕಂತ ಹೇಳಿದರೆ ಒಬ್ಬ ಡ್ಯಾರಿಂಗ್ ಅಧಿಕಾರಿ ಅಂತಲೇ ನಾನು ಹೇಳ್ಬೋದು. ನಾವು ಈ ಹಿಂದೆ ಅಬೂಬಕರ್ ಒಬ್ಬರು ಇಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬಹುಶಃ 7 ವರ್ಷಗಳ ತನಕ ಈ ಪಂಚಾಯತ್ನಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಮತ್ತು ಅವರ ಒಂದು ಎಲ್ಲರನ್ನ ಒಟ್ಟು ಸೇರಿಸಿ ಅವರ ಒಡನಾಟದಿಂದ 7 ವರ್ಷ ಈ ಒಂದು ಪಂಚಾಯತಲ್ಲಿ ಕಾರ್ಯನಿರ್ವಹಿಸಿದಂಥ ಅಧಿಕಾರಿ ಅದು ರೆಗ್ಯುಲರ್ ಆಗಿದ್ದರೆ, ಪ್ರಭಾರ ಅಧಿಕಾರಿಯಾಗಿ ಬಂದು ದಾಖಲೆ ನಿರ್ಮಿಸಿದಂಥ ಮುತ್ತಪ್ಪರವರು ಕೂಡ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಬಹುಶಃ ನಮ್ಮ ಪಂಚಾಯತ್ ಬಹಳಷ್ಟು ಈಗ ಉಳ್ಳಾಲ ತಾಲೂಕಿನಲ್ಲೇ ಒಂದು ಉತ್ತಮವಾದಂಥ ಮತ್ತು ದೊಡ್ಡ ಪಂಚಾಯತ್. ಇಲ್ಲಿ 21 ಸದಸ್ಯರನ್ನು ಒಳಗೊಂಡಂಥ ಪಂಚಾಯತ್. ಇಲ್ಲಿ ನಾವೆಲ್ಲ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಎಲ್ಲ ಸದಸ್ಯರು ಅಭಿವೃದ್ಧಿ ವಿಷಯದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡುವಂಥವ್ರು. ಬಹುಶಃ ಮುತ್ತಪ್ಪರ ಬಗ್ಗೆ ನಮಗೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ಕೂಡ ನೇರವಾಗಿ ಮಾತಾಡ್ತಿದ್ದೆವು. ಮತ್ತು ಅವರ ಕೆಲವೊಂದು ಸಂದರ್ಭದಲ್ಲಿ ಅವರು ಕಾನೂನಿನ ಕಟ್ಟುನಿಟ್ಟನ್ನು ಪಾಲಿಸಿದರು. ಆವಾಗ ನಾವು ಹೇಳೋದಿಷ್ಟೇ, ಜನರಿಗೆ ಸೇವೆ ಮಾಡುವಾಗ ನೀವು ಕಾನೂನನ್ನು ಸ್ವಲ್ಪ ಬೆಂಡು ಮಾಡಿ ಅವಕಾಶ ಮಾಡಿಕೊಡ್ಬೇಕು. ಆಗ ಮಾತ್ರ ಜನ ನಮ್ಮನ್ನು ಗುರುತಿಸ್ತಾರೆ.
ನಮ್ಮ ಇಲ್ಲಿ 9/11 ಇದ್ದದ್ದು ಬಹುಶಃ 304 ಬಾಕಿ ಇತ್ತು. ಆದರೂ ಕೂಡ ಇವರು ಬಂದ ನಂತರ ಎಲ್ಲ 9/11 ಮಾಡಿ ಮತ್ತೆ ಎಲ್ಲ ಜನರಿಗೆ ಸಹಕಾರ ಕೊಟ್ಟಿದ್ದರಿಂದ ಅದೊಂದು ದಾಖಲೆಯಾಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ರಜನಿಯವರು ಕೂಡ ಹಾಗೆ ಇಲ್ಲಿ ಎಲ್ಲ ಸದಸ್ಯರು ಅನ್ಯೋನ್ಯತೆಯಿಂದಿದ್ದಾರೆ. ಎಲ್ಲರೂ ಕೂಡ ಅವರವರಿಗೆ ಗೌರವ ಕೊಟ್ಟು ಕೆಲಸ ಮಾಡಿದಾಗ ನಿಮಗೂ ಕೂಡ ಗೌರವ ಸಿಗ್ತದೆ. ಊರಿನವರ ಗೌರವ ಸಿಗಬೇಕಿದ್ದರೆ ಮೊದಲಾಗಿ ನಾನು ಹೇಳುವುದಿಷ್ಟೇ, ಎಲ್ಲ ಪಂಚಾಯತ್ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಅವರವರ ಏರಿಯಾದಲ್ಲಿ ಕೆಲಸ ಮಾಡುವಾಗ ತಾವುಗಳು ಅವರ ಒಂದು ಮಾತಿಗೆ ಮನ್ನಣೆ ಕೊಡಬೇಕು. ಆಗ ಮಾತ್ರ ನಿಮಗೆ ಕೂಡ ಗೌರವ ಸಿಗ್ತದೆ. ಮತ್ತೆ ಎಲ್ಲ ಅಧ್ಯಕ್ಷರು ಕೂಡ ಹಾಗೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಎಲ್ಲ ಸದಸ್ಯರ ಏರಿಕೆ ಕೂಡ ಅವರು ಮನ್ನಣೆ ಕೊಟ್ಟು ಕೆಲಸ ಮಾಡಿದವರು. ಬಹುಶಃ ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಅದನ್ನು ಎದುರಿಸಿದ ಶಕ್ತಿ ಕೂಡ ಅವರಿಗಿತ್ತು. ಅದೇ ರೀತಿ ಉಪಾಧ್ಯಕ್ಷರು ಕೂಡ ಉತ್ತಮ ರೀತಿಯಿಂದ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟು ಕೆಲಸ ಮಾಡಿದ್ದಾರೆ. ಬಹುಶಃ ಮುತ್ತಪ್ಪರವರ ಬಗ್ಗೆ ಅವರು ಇಲ್ಲೇ ಹತ್ತಿರದಲ್ಲೇ ಅರೆಕಳ ಪಂಚಾಯತ್ನಲ್ಲಿ ರೆಗ್ಯುಲರ್ PDO ಆಗಿದ್ದಾರೆ. ಏನಾದರೂ ನಮಗೆ ಕೇಳಲಿಕ್ಕಿದ್ರು ಅಥವಾ ಮಾಹಿತಿ ಪಡಲಿಕ್ಕಿದ್ರು ಕೂಡ ಅವರಿಂದ ಕೇಳ್ಬೋದು. ಬಹುಶಃ ಮುತ್ತಪ್ಪರು ಕೂಡ ಇಲ್ಲಿಗೆ ಸೇವೆಗೆ ಬರುವಾಗ ಅವರಿಗೆ ಕೆಲವೊಂದು ವಿಷಯದಲ್ಲಿ ಸರಿಯಾದ ಮಾಹಿತಿ ಇರಲಿಲ್ಲ. ಬಹುಶಃ ಅವರು ಡಿಸ್ಕಸ್ ಮಾಡ್ತಿದ್ರು, ಎಲ್ಲರೊಟ್ಟಿಗೆ ಸೇರಿ ಡಿಸ್ಕಸ್ ಮಾಡ್ತಿದ್ರು. ಬಹುಶಃ 9/11 ಬಗ್ಗೆ ಹೇಳುತ್ತಿದ್ರೆ ಅವರಿಗೆ ಇಲ್ಲೇ ಬಂದವರು ಕಲ್ತದ್ದು ಅಂತ ಒಂದು ಪರಿಸ್ಥಿತಿ ನಮ್ಮ ಸ್ಟಾಫ್ಗಳಿಂದ ಕೂಡ ಅವರು ತಗೊಂಡಿದ್ದಾರೆ. ಆದ್ದರಿಂದ ಮುತ್ತಪ್ಪರವರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಯಾಕಂದರೆ ಅವರು ಎಲ್ಲ ಏನಾದರೂ ಒಂದು ಅಭಿವೃದ್ಧಿ ಕೆಲಸ ಆಗಬೇಕಿದ್ರೆ ಕ್ವಿಕ್ ಆಗಿ ಆಕ್ಷನ್ ತಗೊಂಡು ಮಾಡಿ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ ಎಂಬುದಾಗಿ. ಬಹುಶಃ ಆವಾಗ ಕೂಡ ಹಾಗೆ ಈಗ ಮೊದಲ ಪಂಚಾಯತ್ ನಾವು ಬಾಡಿಯಲ್ಲಿ ಇಡಬೇಕು ಅಥವಾ ಬೇರೆ ಬೇರೆ ಕಾರಣಗಳಿಂದ ಅದಕ್ಕೆ ಸಮಸ್ಯೆಯನ್ನು ಕೂಡ ಬರ್ತಿತ್ತು. ಆದರೆ ಇವರು ಬಂದ ನಂತರ ಯಾವುದೇ ಕೆಲಸ ಆಗಬೇಕಿದ್ರು ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅನಂತರ ಅವರು ಅಭಿವೃದ್ಧಿ ಕೆಲಸ ಮಾಡ್ತಿದ್ದರು. ಬಹುಶಃ ನಮಗೆ ಅವರನ್ನು ಇಲ್ಲಿಂದ ಬೀಳ್ಕೊಡುವಂಥದ್ದು ಬಹಳಷ್ಟು ಬೇಸರ. ಯಾಕಂತೇಳಿದ್ರೆ ಒಬ್ಬ ಉತ್ತಮ ಯುವ ಅಭಿವೃದ್ಧಿ ಅಧಿಕಾರಿ ಇಡೀ ಉಳ್ಳಾಲದಲ್ಲೇ ಈಗಾಗಲೇ ಹೆಸರನ್ನು ಗಳಿಸಿದಂಥವರು. ಅವರ ಯೂನಿಯನ್ನಲ್ಲಿ ಕೂಡ ಒಬ್ಬ ಉತ್ತಮ ನಾಯಕತ್ವವನ್ನು ಹೊಂದಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅವರು ಬಿಜಾಪುರದಿಂದ ಬಂದು ಸುಬ್ರಹ್ಮಣ್ಯದಲ್ಲಿ ಕೂಡ ಕೆಲಸ ಮಾಡಿದವರು, ಅನಂತರ ಹಳೆಯಂಗಡಿಯಲ್ಲಿ ಕೂಡ ಕೆಲಸ ಮಾಡಿದವರು. ಬಹುಶಃ ಅವರಿಗೆ ಇಷ್ಟು ದೊಡ್ಡ ಪಂಚಾಯತ್ ಎಲ್ಲೂ ಕೂಡ ಸಿಕ್ಕಿರ್ಲಿಕ್ಕಿಲ್ಲ. 12 ಮೆಂಬರ್ 15 ಮೆಂಬರ್ ಇದ್ದರು. ಆದರೆ ಇಲ್ಲಿ 29 ಮೆಂಬರನ್ನು ಸೇರಿಸಿ ಅವರೊಂದು ಉತ್ತಮ ರೀತಿಯ ಆಡಳಿತವನ್ನು ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೆ ಅವರ ಮುಂದಿನ ಜೀವನವು ಯಶಸ್ವಿಯಾಗಲಿ ಅಂತ ಹೇಳುತ್ತಾ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ, ಅದೇ ರೀತಿ ಹೊಸತಾಗಿ ಬಂದಂತಹ ರಜನಿಯವರಿಗೆ ಕೂಡ ಅವರು ಕೂಡ ನಮ್ಮೆಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಮತ್ತೆ ಎಲ್ಲ ಕಾರ್ಯಕ್ರಮಗಳು ಮಾಡುವುದಿದ್ರು ಏನಿದ್ರು ಒಂದು ವಾರ್ಡಲ್ಲಿ ಕೆಲಸ ಆಗುವಾಗ ಆ ಏರಿಯಾದ ಸದಸ್ಯರನ್ನ ಗಮನಕ್ಕೆ ತಗೊಂಡು, ಅದೇ ರೀತಿ ಪಂಚಾಯತ್ನ ಅಭಿವೃದ್ಧಿ ಕೆಲಸ ಮಾಡುವಾಗ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನದಂತೆ ಕೆಲಸ ಮಾಡಿದಾಗ ಎಲ್ಲರೂ ನಿಮಗೆ ಸಹಕಾರ ಕೊಡ್ತಾರೆ. ಅದೇ ರೀತಿ ಸೆಕ್ರೆಟರಿ ಅವರು ಕೂಡ ಆಗಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸೆಕ್ರೆಟರಿ ಅವರು ಆಡಳಿತದ ವಿಷಯದಲ್ಲಿ ಕೈ ಜೋಡಿಸಬೇಕು. PDO ಮತ್ತೆ ಸೆಕ್ರೆಟರಿ ಅವರು ಒಂದು ರಥದ 2 ಚಕ್ರ ಇದ್ದಂತೆ. ಬಹುಶಃ PDO ಇಲ್ಲದಾಗ ಸೆಕ್ರೆಟರಿ ಅವರು ಅವರೇ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಕೂಡ ಹಾಗೆ ಒಂದು ವೇಳೆ PDO ಅವರು ಇಲ್ಲದಾಗ ಇಡೀ ಪಂಚಾಯತ್ ನಡೆಸುವಂಥ ಜವಾಬ್ದಾರಿ ಸರ್ಕಾರಿ ಅಧಿಕಾರಿಯಾಗಿದ್ದು ಸೆಕ್ರೆಟರಿ ಅವರ ಜವಾಬ್ದಾರಿ. ಸಿಬ್ಬಂದಿಗಳು ಕೂಡ ಹಾಗೆ PDO ಮತ್ತು ಸೆಕ್ರೆಟರಿ ಅವರ ಆ ಒಂದು ಮಾರ್ಗದರ್ಶನದಂತೆ ಕೆಲಸ ಮಾಡಬೇಕಾಗ್ತದೆ. ಅದು ಯಾವ ನಮ್ಮ ಸರ್ಕಾರಿ ಆದೇಶದ ಪ್ರಕಾರ ಅವರಿಗೆ ಕೆಲವು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಏನೇನು ಕೆಲಸ ಮಾಡಬೇಕೆಂಬುದಾಗಿ. ಬಹುಶಃ ಅದನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಪಂಚಾಯತನ್ನು ಒಂದು ಉತ್ತಮವಾಗಿ ಎಲ್ಲರ ಅನ್ಯೋನ್ಯತೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಆ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಪಂಚಾಯತ್ನ ಅಭಿವೃದ್ಧಿ ಕೆಲಸಕ್ಕೆ, ಪಂಚಾಯತ್ನ ಎಲ್ಲ ಜನಸಾಮಾನ್ಯ ಕೆಲಸಕ್ಕೆ ಸ್ಪಂದಿಸಬೇಕಂತ ಹೇಳುತ್ತಾ ಅವಕಾಶಕ್ಕಾಗಿ ಹೊಂದಿಸಿ ನನ್ನ ಮಾತನ್ನು ಮುಗಿಸಿದ್ದೇನೆ. ಬಗ್ಗೆ 2 ಗ್ರಾಮ ಪಂಚಾಯತ್ ಸದಸ್ಯರಾದ ಆತ್ಮೀಯವಾದಂಥ ಯುವ ಪ್ರತಿಭೆ ಅವರ ಸಾಧನೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಈಗ ಅರ್ಧ ಗಂಟೆ ಕೊಟ್ಟಿದ್ದಾರೆ ನನಗೆ ಮಾತಾಡಿ. ನನಗೆ 3 ಗಂಟೆ ಬೇಕಾಗಿತ್ತು. 2 ವರ್ಷದಲ್ಲಿ ಮಾಡಿದಂಥ ಸಾಧನೆಯನ್ನು 10 ನಿಮಿಷದಲ್ಲೇ ಹೇಳಿ ಒಬ್ಬರನ್ನು ಕೂರಿಸಿ ಅವರ ಸಾಧನೆಯನ್ನು ಹೇಳಿ, ಸಾಧನೆಗೆ ಮತ್ಸರ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಅವರ ಸಾಧನೆ ಮತ್ತು ಅವರು ಮಾಡಿದಂಥ ಒಳ್ಳೆಯ ಕೆಲಸವನ್ನು ನಾವು ಹೇಳಿ ಅವ್ರನ್ನ ಪ್ರೀತಿಯಿಂದ ಅವ್ರನ್ನ ನೆನಪು ಮಾಡಿ ಅವ್ರನ್ನ ಕಳಿಸ್ಕೊಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ. ಆದ್ದರಿಂದ ಕೇಂದ್ರ ಬಿಂದು ಆಗಿರುವಂಥ ಮುತ್ತಪ್ಪ PDO ಅವರೇ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಗೀತಾ ಮೇಡಮ್ರವರೇ, ಅದೇ ರೀತಿ ನೂತನವಾಗಿ ನಮ್ಮ ಪಂಚಾಯತ್ಗೆ PDO ಆಗಿ ಆಗಮಿಸಿದಂಥ ರಜನಿ ಮೇಡಮ್ ಅವರೇ,
ಅದೇ ರೀತಿ ಗ್ರಾಮ ಪಂಚಾಯತ್ನ 2ನೇ ಪ್ರಜೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಹರೀಶ್ ಶೆಟ್ಟಿಗಾರ್ ಅವರೇ, ಅದೇ ರೀತಿ ನಮ್ಮೆಲ್ಲರ ಕಷ್ಟಗಳಿಗೆ ಕೂಡಲೇ ಸ್ಪಂದನೆ ಮಾಡುವಂಥ ಗ್ರಾಮ ವಾರ್ಡ್ ಸಭೆಯನ್ನು ಕೂಡ ಈಗಾಗಲೇ ಭಾಳ ಅಚ್ಚುಕಟ್ಟಾಗಿ ನಾನು ಹೇಳಿದೆ ಸೆಕ್ರೆಟರಿ ಅವ್ರ ಹತ್ರ, ನಾನಿಲ್ಲ ಆವತ್ತು ವಾರ್ಡ್ ಸಭೆಗೆ ಅಂತ. ಅವಾಗ ನೀವು ಇಲ್ಲದಿರೋ ತೊಂದರೆ ಇಲ್ಲ, ನಾನು ಮಾಡ್ತೀನಿ ಎಲ್ಲ ಕೆಲಸವನ್ನಂತ ಭಾಳಷ್ಟು ಮುತುವರ್ಜಿಯಿಂದ ಭಾಳಷ್ಟು ಉತ್ತಮವಾಗಿ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ಕೊಂಡು ಬರುವಂಥ ನಮ್ಮ ಕಾರ್ಯದರ್ಶಿ ಆದಂಥ ಶ್ರೀಮತಿ ಚಿತ್ರಾ ಮೇಡಮ್ ಅವರೇ, ಅದೇ ರೀತಿ ಮಾಜಿ ಅಧ್ಯಕ್ಷರುಗಳೇ ಹಾಗೂ ಸದಸ್ಯರು, ಎಲ್ಲ ನನ್ನ ಪಂಚಾಯತ್ನ ಪ್ರೀತಿಯ ಸಿಬ್ಬಂದಿ ವರ್ಗದವರು. ಇವತ್ತು ನಮಗೆ ಒಂದು ಲೆಕ್ಕದಲ್ಲಿ ಖುಷಿ ಮತ್ತು ಒಂದು ಲೆಕ್ಕದಲ್ಲಿ ಬೇಸರ ಕೂಡ. ಈ ಸರ್ಕಾರಿ ಕೆಲಸದಲ್ಲಿ ವರ್ಗಾವಣೆ ಮತ್ತು ಪದೋನ್ನತಿ, ಅದೇ ರೀತಿ ಮುಂದಿನ ಏನು ಹೇಳ್ತಾರೆ ಮುಂಬರ್ತಿ ಇರುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಹೊಸ ನೀರು ಬರುವಾಗ ಹಳೆ ನೀರು ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಮಗೆ ಈಗ ಬೇಸರ ಆದರೂ ಕೂಡ ಅದನ್ನು ಸಹಿಸ್ಕೊಳ್ಳೇಬೇಕಾಗ್ತದೆ. ಮತ್ತೊಂದು ವಿಷಯವನ್ನು ನಾನಿಲ್ಲಿ ನೆನಪು ಮಾಡಲಿಕ್ಕೆ ಬಯಸ್ತೀನಿ. ಮುತ್ತಪ್ಪ ಸರ್ ಅವರನ್ನು ಇಲ್ಲಿ ಕರ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಅವತ್ತಿನ ಮಾಜಿ ಅಧ್ಯಕ್ಷರಂಥ ಚಂಚಲಾಕ್ಷಿ ಮೇಡಮ್ ಅವರು ಮತ್ತು ಅವ್ರ ಜೊತೆ ಕೈ ಜೋಡಿಸಿದಂಥ ಪ್ರೇಮ್ರವನ್ನು ನಾನು ನೆನೆಸಲಿಕ್ಕೆ ಭಾಳಷ್ಟು ಸಂತೋಷ ಪಡ್ತೀನಿ. ಅವತ್ತು ಇಕ್ಬಾಲ್ ಅವರು ಇವರು ಅಲ್ಲಿ ಹೋಗಿ ಆವಾಗ ಬಾರ ರಾಜಕೀಯ ಒಂದು ಸನ್ನಿವೇಶಗಳು ಕೂಡ ಸೃಷ್ಟಿಯಾಗಿತ್ತು. ಆದರೆ ಅವರ ಕೆಲಸದ ಬಗ್ಗೆ ಹಿಂದಿನ ಪಿ ಡಿ ಅವರು ಅರುಣ್ ಸರ್ ಅವರು ಹೇಳಿದರು, ಕೊಣಾಜಿ ಪಂಚಾಯತಿಗೆ ಒಬ್ಬ ಸಮರ್ಥ ಪಿ ಡಿ ಒವನ್ನು ನಿಮಗೆ ತರಬೇಕು ಮತ್ತು ನಿಮ್ಮೆಲ್ಲರನ್ನು ಕೂಡ ರಿಪೇರಿ ಮಾಡೋದಂತ ನಾನು ಹೇಳೋದಿಲ್ಲ, ಆದರೆ ರಿಪೇರಿಯ ಜೊತೆಗೆ ಸರಿ ಮಾಡಿ ನಿಮ್ಮನ್ನು ಮುಂದೆ ತಗೊಳ್ಳಿಕ್ಕೆ ಒಬ್ಬ ಸಾಮರ್ಥ್ಯ ಉಳ್ಳಂಥ ಒಬ್ಬ ಪಿ ಡಿ ಒ ಅಂತ ಹೇಳಿದರೆ ಅದು ನಮ್ಮ ಎಲ್ಲರ ಮೆಚ್ಚಿನ. ಈಗಾಗಲೇ ಆ ಒಂದು ಮಾತಿಗೆ ಏನು ಅರ್ಥ ಬರುವ ರೀತಿಯಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿದಂಥ ಮುತ್ತಪ್ಪರವರು ಅಂತೇಳಿ ಸೂಚಿಸಿದಾಗ ಇವರು ಅವ್ರ ಮನೆಗೆ ಹೋದ್ರು ಅಥವಾ ಆಫೀಸ್ಗೆ ಹೋದ್ರು ನನಗೆ ಹೇಳಿಲ್ಲ. ಅಲ್ಲಿ ಹೋಗಿ 12 ಗಂಟೆಯ ಸ್ವಾತಂತ್ರ್ಯ ಸಿಕ್ಕಿದ್ದು ಕೂಡ 12 ಗಂಟೆ ರಾತ್ರಿ ಅಲ್ಲ. ಆದ್ದರಿಂದ ಆದರೆ ಆ 12 ಗಂಟೆ ರಾತ್ರಿ ಹೋಗಿ ಅವ್ರ ಮನೆಯವರು ಕೊಣಾಜಿಗೆ ಯಾರು ಬರಲಿಕ್ಕೆ ಭಯ ಪಡ್ತಾ ಇದ್ರು. ಯಾಕೆ ಭಯ ಪಡ್ತಾ ಇದ್ರು ಅಂತ ನಂಗೆ ಗೊತ್ತಿಲ್ಲ. ಪಂಚಾಯತ್ನ ನಾವೆಲ್ಲರೂ ಸದಸ್ಯರು ಅಭಿವೃದ್ಧಿ ವಿಷಯದಲ್ಲಿ ಮತ್ತು ಪಂಚಾಯತಿನ ಒಳ್ಳೆಯ ಒಂದು ಚರ್ಚೆಗೆ ನಾವು ಪಂಚಾಯತ್ನ ಸದಸ್ಯರಾಗಿ ನಮ್ಮನ್ನು ಆಯ್ಕೆ ಮಾಡೋದು ಜನರು ಚರ್ಚೆ ಮಾಡಲಿ, ವಿಷಯದ ಬಗ್ಗೆ ಚರ್ಚೆ ಮಾಡಿ ಅದರಲ್ಲಿ ಏನು ಉತ್ತಮವಾದಂಥ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕು ಅನ್ನೋಂಥ ಉದ್ದೇಶಕ್ಕಾಗಿ ನಮ್ಮನ್ನು ಕಳಿಸಿರ್ತಾರೆ. ಆದ್ದರಿಂದ ಯಾವ ಪೀಡಿಗಳು ಯಾರು ಕೂಡ ಭಯ ಪಡಬೇಕಾದ್ದು ಏನಿಲ್ಲ. ನಾವು ನಮ್ಮ ಕೆಲಸವನ್ನು ಉತ್ತಮವಾಗಿ ಜನರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತ್ನ ನಮ್ಮ ಸರ್ಕಾರವೇ ಹೇಳಿದೆ ಗ್ರಾಮ ಸರ್ಕಾರ ಅಂತ. ಪಿ ಡಿ ಒ ಮತ್ತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಂದು ಗಾಡಿ 2 ಚಕ್ರ ಇದ್ದಂಗೆ, ಅದು 2 ಕೂಡ ಒಟ್ಟಿಗೆ ಒಂದೇ ರೀತಿಯಲ್ಲಿ ಒಂದೇ ಮನಸ್ಸಿನಿಂದ ಜನರಿಗೆ ಒಂದು ನಮ್ಮ ಆ ಗಾಡಿಯ ಪ್ರಯಾಣದಲ್ಲಿ ಜನರನ್ನು ಬೇಕಾದ ಸ್ಟಾಪಲ್ಲಿ ನಿಲ್ಲಿಸಿ ಅವ್ರನ್ನ ಹತ್ತಿಸ್ಕೊಂಡು ಅವರ ಎಲ್ಲಿ ತಲುಪಬೇಕು, ಅವ್ರ ಏನು ಆಸೆಗಳಿದೆಯೋ ಅಲ್ಲಿಗೆ ಮುಟ್ಟಿಸುವಂಥದ್ದು ನಮ್ಮ ಜವಾಬ್ದಾರಿ. ಒಂದು ಟೈರ್ ಪಂಚರ್ ಆದರೂ ಕೂಡ ಅದು ಆಡಳಿತ ವರ್ಗ ಆಗಲಿ ಅಥವಾ ಅಧಿಕಾರಿ ನಮ್ಮ ಜನಪ್ರತಿನಿಧಿಗಳಾಗಲಿ, ಆಗ ನಾವು ಒಂದು ಟೈರ್ ಪಂಚರ್ ಆದರೆ ಅದೇನು ಆಗುತ್ತೆ, ಆ ಜನರ ಹತ್ರ ತಲುಪುವುದಿಲ್ಲ ನಮ್ಮ ಗಾಡಿ. ನಮ್ಮ ಅಭಿವೃದ್ಧಿಯ ಗಾಡಿ ಜನರಿಗೆ ಏನು ನಾವು ಮುಟ್ಟಿಸ್ಬೇಕನ್ನುವಂಥ ಒಳ್ಳೆಯ ಉದ್ದೇಶ ಇರುತ್ತೋ ಆ ಒಂದು ಅಭಿವೃದ್ಧಿಯ ಗಾಡಿ ಮುಂದೆ ಹೋಗ್ಬೇಕಂತ ಹೇಳಿದ್ರೆ 2 ಚಕ್ರವು ಕೂಡ ಒಂದೇ ರೀತಿಯಲ್ಲಿ ಸಮಾನವಾಗಿ ಮುನ್ನಡಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಮೇಡಮ್ ಹೊಸದಾಗಿರುವಂಥ ಪಿ ಡಿ ಒ ಮೇಡಮ್ ಅವರಿಗೆ ಬಂದು ಕೂತ್ಕೊಂಡಾಗ ಸ್ವಲ್ಪ ನಾವು ಬೇರೆ ಧ್ವನಿಯಲ್ಲಿ ಮಾತಾಡಿರ್ಬೋದು ಯಾರ ಹತ್ರ, ನಮ್ಮ ಸದಸ್ಯರಲ್ಲಿ. ಅದು ಏನು ದೊಡ್ಡ ವಿಷಯ. ಅಷ್ಟು ಆದ ನಂತರ ನಾನು ಮಾತಾಡಿದ ನಂತರ ಶೈಲೇಶ್ ಮತ್ತೆ ಇವರು ರಾಮೇಶ್ವರ ಬಂದು ನಮ್ಮ ಹತ್ರ ಅಲ್ಲಿ ಮಾಡಿದ್ರು. ಇದು ರಾಜಕೀಯ ವ್ಯವಸ್ಥೆಯಲ್ಲಿ ಇಲ್ಲಿ ಅಲ್ಲ, ಇದು ನಮಗೆ 1ನೇ ಕ್ಲಾಸ್ LKG ಕಲಿಸಿಬಿಟ್ಟು ಪಾರ್ಲಿಮೆಂಟ್ ತನಕ ಅದೇ ತಿಳಿಯುತ್ತೆ. ನಮ್ಮನ್ನು ನೀವು ಯಾವುದೇ ರೀತಿಯಲ್ಲಿ ನಾವು ಗಲಾಟೆ ಮಾಡಿದಾಗ ಮತ್ತೊಂದು ಮಾಡಿದಾಗ ನೀವು ಯಾವುದೇ ರೀತಿಯ ಒಂದು ಮಾನಸಿಕವಾಗಿ ಅಥವಾ ನೀವು ಟೆನ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವು ಯಾವತ್ತೂ ಮಾತಾಡೋದು ನಮ್ಮ ಊರಿನ ನಮ್ಮ ಗ್ರಾಮದ ಅಭಿವೃದ್ಧಿಗೋಸ್ಕರ. ಮತ್ತು ನಮ್ಮಲ್ಲಿ ಕೆಲವೆಲ್ಲ ಸ್ವಾರ್ಥಗಳಲ್ಲಿ ಇರ್ತದೆ, ಅದನ್ನು ನಾವು ಬಹಿರಂಗವಾಗಿ ಹೇಳೋದಿದ್ರು ಕೂಡ ನೀವು ಅರ್ಥ ಮಾಡಿಕೊಂಡು ನಮಗೆ ನಮ್ಮ ರೀತಿಯಲ್ಲೇ ಸಮಾಧಾನ ಮಾಡಿ ನೀವು ಇದು ಮಾಡಿದರೆ ಎಲ್ಲ ಕೂಡ ಸರಿ ಆಗ್ತದೆ ಅನ್ನುವಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆದ್ದರಿಂದ ಇವತ್ತಿನ ಈ ಒಂದು ಪಿ ಡಿ ಅವರ ಬಗ್ಗೆ ಹೇಳ್ಬೇಕಂತ ಹೇಳಿದರೆ, ನಮ್ಮ ಪಿ ಡಿ ಅವರು ಮುತ್ತಪ್ಪ ಅವರು ಇವತ್ತು ಇಲ್ಲಿಂದ ಹೋದ್ರು, ಸಣ್ಣ ಪ್ರಾಯ, ತುಂಬ ಇನ್ನೂ ಅಧಿಕಾರದಲ್ಲಿ ತುಂಬ ಮೇಲೆ ಎತ್ತರವಾದ ಸ್ಥಾನಗಳಿಗೆ ಇವು ಆಗ್ಬೋದು, ಅವರಿಗೆ DS ಆಗುವ ತನಕ ಅವಕಾಶಗಳು ಇದೆ. ಖಂಡಿತವಾಗಲೂ ಅಂಥ ಎಲ್ಲ ಭಾಗ್ಯಗಳು ಕೂಡ ಅವರಿಗೆ ಬರಲಿ ಅನ್ನುವಂಥ ಮಾತನ್ನು ಹೇಳ್ತೀನಿ.
ಅದೇ ರೀತಿ ಅವರು ಇಲ್ಲಿ ಮಾಡಿದಂಥ ಸಾಧನೆಯ ಬಗ್ಗೆ ನಾವು ಹೇಳ್ಬೇಕಂತ ಹೇಳಿದ್ರೆ ಬಹಳಷ್ಟಿದೆ. ಇಲ್ಲಿ 9 ಲೆವೆಲ್ನ ಕಟ್ಟ ಬಾಕಿ ಇತ್ತು, ಅದನ್ನೆಲ್ಲವನ್ನು ಕೂಡ ತ್ವರಿತ ಸಮಯಕ್ಕೆ ಬಂದು ಕುತ್ಕೊಂಡು ಬರುವಾಗ 2 ಪಂಚಾಯತ್ ಇತ್ತು, 2 ಪಂಚಾಯತನ್ನು ಕೂಡ ಅವರು ನಿಭಾಯಿಸಿಕೊಂಡು ಬರುವಾಗ ಸ್ವಲ್ಪ ತಡಾದರೂ ಕೂಡ ತಡವಾಗಿ ಹೋಗಿ ಆ ಕೆಲಸವನ್ನು ಟಾರ್ಗೆಟ್ ರೀಚ್ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಆದ್ದರಿಂದ ಎಲ್ಲ ರೀತಿಯಲ್ಲೂ ಕೂಡ ಏನು ಅವರನ್ನು ನಾವು ಬಳಸ್ಕೊಳ್ಳಿಕ್ಕೆ ಭಾಳ ಸ್ವಲ್ಪ ನಾವು ಒಂದು ವಸ್ತುವನ್ನು, ಒಂದು ಉದಾಹರಣೆ, ಒಂದು ಮೊಬೈಲ್ ತುಂಬ ಆ್ಯಪ್ಸ್ ಇರುತ್ತೆ, ತುಂಬ ಆಪ್ಷನ್ಸ್ ಇರುತ್ತೆ, ತುಂಬ ಅವಕಾಶಗಳಿರುತ್ತೆ. ನಾವು ಖಾಲಿ ಕಾಲ್ ಮಾಡೋದು ಮತ್ತು ಮೆಸೇಜ್ ನೋಡೋದಲ್ಲಿ ಮುಗಿಸಿದರೆ ಆ 1 ಲಕ್ಷ 1.5 ಲಕ್ಷ ಕೊಟ್ಟ ಐಫೋನ್ ಉಂಟಲ್ಲ, ಸುಮ್ಮನೆ ಅದು ವೇಸ್ಟೇ ಆಗುತ್ತೆ. ಅದೇ ರೀತಿ ಅವರ ಹತ್ರ ತುಂಬ ಆ್ಯಪ್ ಇತ್ತು, ಅವರ ಹತ್ರ ತುಂಬ ಕೆಲಸ ಮಾಡಲಿಕ್ಕೆ ಅವಕಾಶಗಳಿತ್ತು, ಅದನ್ನು ನಾವು ಸಂಪೂರ್ಣವಾಗಿ ಬಳಸಲಿಲ್ಲ ಅನ್ನುವಂಥದ್ದು ಕೂಡ ಒಂದು ಖೇದಕರ ಅಂತ ಹೇಳ್ತೀನಿ. ಆದರೆ ಅದೇ ರೀತಿ ಈಗ ಅವರನ್ನು ಉತ್ತಮವಾದ ಇನ್ನೂ ಕೂಡ ಈ ಅಭಿವೃದ್ಧಿಗಳಲ್ಲಿ ತೊಡಗಿಸ್ಕೋಬೋದಿತ್ತು, ನಮಗೆ ಮಾಡ್ಬೋದಿತ್ತು. ಅದನ್ನು ಮಾಡೋದ್ರಲ್ಲಿ ನಾವೇನೋ ಹಿಂದೆ ಬಿದ್ದಿದ್ದೇವೆ ಅನ್ನೋದು ಕೂಡ ನಾನು ಹೇಳಬೇಕಾದಂಥ ಸತ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತೊಂದು, ಈಗ ಹೊಸತಾಗಿ ಬಂದ ಪಿ ಡಿ ಅವರ ಬಗ್ಗೆ ಕೂಡ ನನಗೆ ಗೊತ್ತಿದೆ. ನರಿಂಗಾನದಲ್ಲಿ ನರಿಂಗಾನ ಪಂಚಾಯತ್ ಸದಸ್ಯರು, ಅಧ್ಯಕ್ಷರುಗಳೆಲ್ಲ ಇವತ್ತು ಅಲ್ಲಿ ಅವರನ್ನು ಬೀಳ್ಕೊಡುಗೆ ಆಗಿದೆ ಏನೋ ಗೊತ್ತಿಲ್ಲ, ಖಂಡಿತ ಅವರು ಕೂಗಿಯೇ ಕಳಿಸ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ಅವರಿಗೂ ಕೂಡ ಅವ್ರು ಹೇಳ್ತಾರೆ, ಅವರು ಕೂಡ ಹಾಗೆ ಒಳ್ಳೆಯ ಒಂದು ಕೆಲಸಕ್ಕೆ ಒಂದು ಸಾಮರ್ಥ್ಯ ಉಳ್ಳಂಥ ಮತ್ತು ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಒಂದು ಎಲ್ಲ ರೀತಿಯ ಚಾಕಚಕ್ಯತೆ ಉಳ್ಳಂಥ ಪಿ ಡಿ ಅವರು ಕೂಡ ನಮಗೆ ಈಗ ಬಂದಿದ್ದಾರೆ. ಅವರಿಗೂ ಕೂಡ ನಾವೆಲ್ಲರೂ ಸಹಕಾರವನ್ನು ಕೊಡೋಣ, ನಮ್ಮ ಕೊಣಾಜೆಯನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯೋಣ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ಕೂಡ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭಾರತ್, ಜೈ ಉತ್ತಮ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಮ್ಮ ಪಂಚಾಯತಿನ ಮುತ್ತಪ್ಪ ಸರ್ ಅವರೇ ಹಾಗೂ ನಮ್ಮ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಯವರೇ ಹಾಗೂ ನಮ್ಮ ಇವತ್ತಿನ ಹೊಸದಾಗಿ ಬಂದ ನಮ್ಮ ಪಂಚಾಯತಿನ ಅಭಿವೃದ್ಧಿ ಕಾರ್ಯದ ರಜನಿಮಠನವರು, ಪಂಚಾಯತಿನ ಸದಸ್ಯರೇ, ಗೌರವಾನ್ವಿತ ನಮ್ಮ ಪಂಚಾಯತಿನ ಸದಸ್ಯರೇ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಪತ್ರಿಕಾ ವಿಡಿಯೋ ಇದರ ಪ್ರಮುಖರೇ. ಒಂದು ಕಾಲಘಟ್ಟ ಇತ್ತು, ಕೊಣಾಜೆ ಪಂಚಾಯತಿಯಲ್ಲಿ ಯಾರು ವಿಡಿಯೋ ಬರ್ತಿರಲಿಲ್ಲ. ನನ್ನ ಅವಧಿಯಲ್ಲಿ ನಾನು 2 ವರ್ಷ ಈ ಟೈಮಲ್ಲಿ ಪಂಚಾಯತಿನ ಉಪಾಧ್ಯಕ್ಷರಾಗಿ ಇದ್ದೆ. ಆ ಟೈಮಲ್ಲಿ ಇಂದು 6-7 ವಿಡಿಯೋ ಬಂದಿದ್ದರು. ಯಾರು ನಿಲ್ತಿರಲಿಲ್ಲ. ಇಲ್ಲಿ ಕೊಣಾಜೆ ಬರುವುದೇ ಬೇಡ ಅಂತ ಹೇಳಿದ್ರು. ಆದರೆ ಪ್ರಭಾರಿಯಾಗಿ ನಮ್ಮ ಮುತ್ತಪ್ಪ ಸರ್ ಅವರು ಒಂದು ಕಾಲಘಟ್ಟ ಬಂದರು. ಇಲ್ಲಿ ಒಬ್ಬ ಪಂಚಾಯತ್ ಸದಸ್ಯರಾಗಿ ಅವರು ಈ ಕೆಲಸ ಸಿಗೋ ಮೊದಲು ಪಂಚಾಯತ್ ಸದಸ್ಯರಾಗಿದ್ದರು. ಪಂಚಾಯತಿ ಎಲ್ಲ ಅನುಭವ ಅವರಿಗೆ ಗೊತ್ತಿತ್ತು. ಅವರು ನಮಗೆ ಬಂದದ್ದು ಒಂದು ತುಂಬ ಖುಷಿದ ವಿಷಯ ಆಗಿತ್ತು. ಆ ಕಾಲಘಟ್ಟದಲ್ಲಿ ನಾವು ಒಂದು ಕ್ರೀಡಾಕೂಟವನ್ನು ಮಾಡಿದ್ದೇವೆ. ಕ್ರೀಡಾಕೂಟದಲ್ಲಿ ಸಹ ಅವರ ಸ್ವಂತ ಹಣದಿಂದ, ಯಾರು ಸರ್ಕಾರಿ ನೌಕರರು ತನ್ನ ಸ್ವಂತ ಹಣದಿಂದ ಕೆಲಸ ಮಾಡ್ತಿರಲಿಲ್ಲ. ಆದರೆ ಇವರು ಎಲ್ಲರಿಗೂ, ನಮ್ಮ ಸದಸ್ಯರಿಗೂ ಟೀ ಶರ್ಟ್ ಎಲ್ಲ ಕೊಟ್ಟು ಎಲ್ಲ ವ್ಯವಸ್ಥೆ ಸಹ ಮಾಡಿ ತುಂಬ ಸಂತೋಷ. ಅದು ಅಲ್ಲದೆ ನಮ್ಮ ನಾಟಕದಲ್ಲಿ ತುಂಬ ಕಸದ ರಾಶಿ ಎಲ್ಲ ಬಿತ್ತಿತ್ತು. ಅವರು ನಮಗೊಂದು ಹೀಗೆ ಮಾಡುವಂತ ಹೇಳಿ ಒಂದು ಬೆಳಿಗ್ಗೆಯಿಂದ ಒಂದು 6 ಗಂಟೆಯಿಂದ 9 ಗಂಟೆಗೆ ಅವರು ಸಹ ಬಂದು ನಮ್ಮೊಟ್ಟಿಗೆ ನಿಂತು ಇದು ಪೋಸ್ಟರ್ ಇಟ್ಕೊಂಡು ನಾವು ನಿಂತಿದ್ದೆವು. ಅದು ಸಹ ಎಲ್ಲ ಟಿ ವಿ ಮಾಧ್ಯಮದಲ್ಲೆಲ್ಲ ಪ್ರಚಾರ ಆಗಿತ್ತು. ಕಸ ಸಹ ಅಲ್ಲಿ ನಾಟಕದ ಪರಿಸರದಲ್ಲಿ ಕಸ ಎಲ್ಲ ಹಾಕೋದು ಸಹ ನಿಂತು ಹೋಗಿದೆ. ಈಗ ಅಲ್ಲಿ ಕಸ ಹಾಕೋದು ಕಡಿಮೆ ಆಗಿದೆ. ಅದಕ್ಕೆ ಕಾರಣ ಆದವರು ನಮ್ಮ ಮುತ್ತಪ್ಪ ಸರ್ ಅವರು. ಹಾಗೆಯೇ ನಮ್ಮ ಮುತ್ತಪ್ಪ ಸರ್ ಅವರ ಅವಧಿಯಲ್ಲಿ 2 ವರ್ಷದ ರಸೆಗೋಡೆಯಲ್ಲಿ ಒಂದು ಅಂಗಡಿ ಬಾಡಿಗೆ ಕಟ್ಟಡ ಮಾಡಿದ್ದೆವು. ಅದರ ನಂತರ ನಾವು ಅಲ್ಲಿ ಕಸದ ಒಂದು ವಿಳಾವಿದೆ, ಅದು ಸಹ ಆಗ್ತಾ ಉಂಟು. ಒಳ್ಳೆಯ ಕೆಲಸ ಮತ್ತು ಯಶಸ್ವಿ ಅವರ ಅನುದಾನ ಸಹ ಎಲ್ಲರಿಗೆ ಹೇಗೆ ಬೇಕು ಹಾಗೆ ಅದನ್ನು ಪಾಲು ಮಾಡಿ ಅವರಿಗೆ ಬೇಕಾದ ಬಾಡಿಗೆ ಕೊಟ್ಟು ಅದನ್ನು ಸಹ ಸಾಧಿಸಿದ್ದರು. ಈಗ ತುಂಬ ಬೇಸರ ಇವರು ನಮ್ಮೊಟ್ಟಿಗೆ ಇದ್ದವರು. ನಾವು ನಜರ್ ಸಹ ಹೇಳಿದಾಗೆ ನಾವು ಅವರಿಂದ ಕಲೀಲಿಕ್ಕೆ ಉಂಟು. ಮತ್ತು ನಾವು ಅವರಿಂದ ಮಾತಾಡಿದರೆ ಕೆಲವು ಕೆಲಸ ಆಗುತ್ತಿತ್ತು. ನಾವು ಟೈಮ್ ನಮ್ಮದು ತುಂಬ ಲೇಟ್ ಆಯಿತು. ನಾವು ಇನ್ನೂ ಮಾಡಲಿಕ್ಕೆ ನಮಗೆ ಗೊತ್ತಾಗುವಾಗ ಗೊತ್ತಾಗ ಹಾಗೆ ಅವರು ಹೇಳ್ತಿದ್ರು, ನಮ್ಮ ಕೆಲಸ ಮಾಡುವ ಹೇಳ್ತಿದ್ರು. ಅದು ಮಾಡಲಿಕ್ಕೆ ಆಗಲಿಲ್ಲ. ಇನ್ನೂ ನಮ್ಮ ಹೊಸದಾಗಿ ಬಂದ ಪೀಡಿಯವರಿದ್ದಾರೆ. ನಿಮಗೆ ನಾವು ಪಂಚಾಯತಿನ ಎಲ್ಲ 20 ಸದಸ್ಯರು ಸಹಕಾರ ಇದ್ದೇವೆ. ನೀವು ಸಹ ಪ್ರತಿ ವಾರ್ಡಿಗೆ ಹೇಗೆ ಅನುದಾನ ಹಂಚುತ್ತೀರಿ ಹಾಗೆ ನಮ್ಮ ಪ್ರತಿ ವಾರ್ಡಿನ ಸದಸ್ಯರೊಟ್ಟಿಗೆ ಒಟ್ಟಿಗೆ ಇದ್ದು ಅವರಿಗೆ ಕಷ್ಟ ಸುಖಗಳನ್ನು ಕೇಳಿ ಎಲ್ಲ ಕೆಲಸ ಅಭಿವೃದ್ಧಿ ಕೆಲಸವನ್ನು ಮಾಡುವಂಥ ಪ್ರೇರಣೆ ನಿಮಗಾಗಲಿ. ಹಾಗೆ ಇವತ್ತು ಮುತ್ತಪ್ಪ ಸರ್ ನಮ್ಮನ್ನು ಇಲ್ಲಿಂದ ಇಲ್ಲಿ ನಿಲ್ಕೊಟ್ಟು ಅರೆಕರ ಪಂಚಾಯತಿಯಲ್ಲಿ ಇರ್ತಾರೆ. ನಮಗೇನಾದರೂ ನಮ್ಮ ಕೆಲವೊಂದು ವಿಷಯ ಬೇಕಿದ್ದರೆ ನಾವು ಮುತ್ತಪ್ಪ ಸರ್ ಭೇಟಿ ಮಾಡುವ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಸಹ 1-2 ಮಾತುಗಳನ್ನು ಹೇಳಿ ಹೇಳಲಿಕ್ಕೆ ಸಹಕರಿಸಿದವರು ಎಲ್ಲರಿಗೂ ನಾನು ಧನ್ಯವಾದವನ್ನು ಕೊಡ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಉದ್ದೇಶಿಸಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀ ಸಂಚಲಕ್ಷರು ಮಾತನಾಡಿ. PDO ನಮ್ಮ ಮುತ್ತಪ್ಪ ಸರ್ ಅವರು ಬಂದು ಈಗಾಗಲೇ 2 ವರ್ಷ ಕಳೆಯಿತು. ಅವರನ್ನು ಮೊದಲಿಗೆ ನಾನು ನಜರ್ ಹೇಳಿದಾಗೆ ತರುವಾಗ ದೇವಣ್ಣ ಕೂಡ ಇದ್ರು, ಅವರು ಹೆಸರು ಬಿಟ್ಟು ಹೋದರು. ನಾನು PDOನ ಚೇಂಜ್ ಮಾಡಬೇಕಂತ ಹೇಳುವಾಗ ಕೂಡಲೇ ಫೋನ್ ಮಾಡಿ EO ಸರ್ಗೆ ರಾಜಣ್ಣ ಸರ್ ಹೇಳಿದ್ರು, ಅವ್ರು ತುಂಬ ಸಹಕಾರ ಕೊಟ್ಟಿದ್ದಾರೆ ನನಗೆ. ಅವರಿಗೆ ಫೋನ್ ಮಾಡಿ ಕೇಳುವಾಗ ಇಲ್ಲ ಆಗಲ್ಲ ಹಾಗೆ ಈಗ ಅಂತ ಹೇಳಿದರು. ನಾನು ಕೂಡಲೇ ರಾತ್ರಿ 12 ಗಂಟೆ ರಾತ್ರಿಗೆ ದೇವಣ್ಣ ಇಕ್ಬಾಲ್ ಬರುವ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಪ್ರೇಮ್ 4 ಜನ ನಾವು 2 ಬೈಕಲ್ಲಿ 12 ಗಂಟೆಗೆ ಹೋಗಿ ಕಿನ್ಯಾದಲ್ಲಿ ಕಾದು ನಿಂತು ಶಾಸಕರನ್ನು ಭೇಟಿ ಮಾಡಿ ಅವರು ಮತ್ತೆ ಹೇಳಿ ನನ್ನ ಚೊರೆಯಲ್ಲಿ ಅವರು ನಾನಂದರೆ ಹಠವಾದಿ ಅಂತ ಗೊತ್ತುಂಟು, ಹಠ ಮಾಡಿ ನಿಲ್ಲಿಸಿ ಪ್ರೇಮ್ಗೆ ಗೊತ್ತುಂಟು ಹಿಂಗೂ ಹಠವಾದಿ ಅಂತ ಗೊತ್ತುಂಟು ಮಾತಾಡಿ ರಾಜಣ್ಣ ಅವರಿಗೆ ಮಲಗಕ್ಕೆ ಬಿಡಲಿಲ್ಲ ಸಹ ಪಾಪ EO ಸರಿಗೆ. ಅವರು ರಾತ್ರಿ ಫೋನ್ ಮಾಡಿ ಅವರಿಗೆ ಆರ್ಡರ್ ಮಾಡಿ ಬೆಳಿಗ್ಗೆ ಬರುವಾಗ ಆರ್ಡರ್ ಆಗಿ ತಂದಿದ್ದೀನಿ ಅಲ್ವ ಸರ್, ಬೆಳಿಗ್ಗೆ ಆರ್ಡರ್ ಆಗ್ತದೆ. ಅವತ್ತು ತಂದಾಗ ನನಗೆ ಬಹಳ ಖುಷಿ ಆಯಿತು ಅವ್ರದ್ದು. ಯಾಕಂದರೆ ಕೂಡಲೇ ಒಪ್ಪಿಗೆ ಕೊಟ್ಟು ಕೂಡಲೇ ಬಂದಿದ್ದಾರೆ, ನಮ್ಮ ಪಂಚಾಯತ್ಗೆ ಬಹಳ ಪ್ರೀತಿ ಇಟ್ಟು ಬಂದಿದ್ದಾರೆ. ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಹೇಳ್ತೇನೆ. ಈ 2.5 ವರ್ಷದಲ್ಲಿ ಸರ್ ನೀವು ಎಷ್ಟೋ ಕೆಲಸಗಳನ್ನು ಮಾಡಿದ್ದೀರಾ. ಬಂದವರಿಗೆ ಎಲ್ಲ ಸಹ 100% ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇದ್ದದರಲ್ಲಿ ಎಷ್ಟು ಸಾಧ್ಯ ಇದೆಯಾ ಅಷ್ಟರ ಮಟ್ಟಿಗೆ ನೀವು ಇಲ್ಲಿ ಕೊಣಾಜೆ ಗ್ರಾಮದ ಅಭಿವೃದ್ಧಿಗೆ ನೀವು ಪಾತ್ರರಾಗಿದ್ದೀರಾ. ಅದಕ್ಕೆ ನಾನು ನನ್ನ ಪರವಾಗಿ, ಗ್ರಾಮ ಪಂಚಾಯಿತಿ ಸದಸ್ಯರ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ಸರ್ ನಿಮಗೆ ಅಭಿನಂದನೆಯನ್ನು ಹೇಳ್ತೇನೆ. ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನೀವು ಉತ್ತಮ ಕೆಲಸವನ್ನು ಮಾಡಿ ಬೇರೆ ಈಗ ಹರೆಕಳದಲ್ಲಿದ್ದೀರಿ ಪ್ರಸ್ತುತ ಅಲ್ಲ ಸರ್, ಹರೆಕಳ ಪಂಚಾಯತಿಯಲ್ಲಿದ್ದೀರಾ, ಅಲ್ಲಿ ಕೂಡ ಗ್ರಾಮವನ್ನು ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಿಮಗೆ ದೇವರು ಆಯುಷ್ಯ ಆರೋಗ್ಯ ಸಾಮರ್ಥ್ಯವನ್ನು ದೇವರು ಕರುಣಿಸಲಿ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹೊಸದಾಗಿ ಬಂದಿರುವಂತಹ ರಜನಿ ಮೇಡಮ್ ಅವ್ರದ್ದು ನನಗೆ ಪರಿಚಯ ಇದೆ, ನಾನು ನೋಡ್ತಾ ಇದ್ದೇನೆ. ಎಷ್ಟೋ ಸಭೆಗಳಲ್ಲಿ ನಾನು ಭೇಟಿ ಮಾಡಿದ್ದೇನೆ, ಮಾತಾಡಿದ್ದೇನೆ ಕೂಡ. ನರಿಂಗಾಲ ಪಂಚಾಯತಿಯ PDO ಆಗಿದ್ದರು, ಈಗ ನಮ್ಮ ಪಂಚಾಯತಿಗೆ ಬಂದಿದ್ದಾರೆ. ಮೇಡಮ್ ದಯವಿಟ್ಟು ನೀವು ಹೆದರಬೇಡಿ, ಆಗ ಮಾತಾಡಿದ್ದನ್ನು ನೋಡಿ ನಾವು ಎಷ್ಟು ಮಾತಾಡ್ತೇವಾ ಅಷ್ಟು ಹೃದಯವಂತರು. ಇಲ್ಲಿ ಕೊಣಾಜೆ ಗ್ರಾಮದ ಸದಸ್ಯರು ಎಲ್ಲರೂ ಸಹ ಹೃದಯವಂತರು. ಈಗ ಜಗಳ ಮಾಡಿದ್ರು ಮತ್ತೆ ಒಂದಾಗ್ತೇವೆ, ನೀವು ಅದಕ್ಕೆ ಭಯ ಪಡಬೇಡಿ. ನಿಮಗೆ ಪಂಚಾಯಿತಿಯಲ್ಲಿ ಪಂಚಾಯಿತಿ ಸದಸ್ಯರಿಂದ ಗ್ರಾಮದ ಅಭಿವೃದ್ಧಿಗೆ ಬೇಕಾಗಿ ಯಾವ ರೀತಿಯ ಸಹಕಾರ ನಿಮಗೆ ಬೇಕಾಗಿದೆಯಾ ಆ ಸಹಕಾರವನ್ನು ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಅವರಿಗೆ ಸಹಕಾರವನ್ನು ನಿಮಗೆ ಕೊಡ್ತೇವೆ ಮೇಡಮ್. ನೀವು ಆದಷ್ಟು ನಿಮ್ಮ ಅವಧಿಯಲ್ಲಿ ಅಭಿವೃದ್ಧಿಯನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ನಿಮಗೆ ದೇವರು ಅನುಗ್ರಹಗೊಳ್ಳಿ. ನಮ್ಮ ಸಹಕಾರವು ಖಂಡಿತ ಇದೆ. ಅದರ ಜೊತೆ ನಮ್ಮ ಕಾರ್ಯದರ್ಶಿಯವರು ಕೂಡ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಏನಾದರೂ ಹೇಳಿದರೆ ಅವರು ಕೂಡಲೇ, ನಾವು ಒಂದು ಫೋನ್ ಮಾಡಿದ್ರು ಕೂಡ ಏನಾದರೂ ಕೇಳಿದ್ರು ಕೂಡ ಅದಕ್ಕೆ ಕೂಡಲೇ ಒಂದು 5 ನಿಮಿಷ ನಿಲ್ಲಿ ಅಧ್ಯಕ್ಷರೇ ಹೇಳ್ತೇನೆ ಅಂತ ಹೇಳಿ ಕೂಡಲೇ ಅವರು ರೆಸ್ಪಾಂಡ್ ಮಾಡ್ತಾರೆ. ಆದ ಕಾರಣ ಅವರು ಕೂಡ ಒಳ್ಳೆಯ ಅಧಿಕಾರಿಯೇ ಇದ್ದಾರೆ, ಅವರು ಕೂಡ ಒಳ್ಳೆಯ ರೀತಿಯ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗೆ ಪಂಚಾಯತಿಯಲ್ಲಿರುವ ಸಿಬ್ಬಂದಿಗಳು ಬರೋದು ಕೂಡ ಅವನಿಗೆ ಸ್ವಲ್ಪ ಮರವು ಜಾಸ್ತಿ, ಆದರೆ ಅಡ್ಜಸ್ಟ್ ಆಗ್ತಾನೆ, ಎಲ್ಲ ಕೆಲಸ ಮಾಡ್ತಾನೆ. ಒಳ್ಳೆ ಹುಡುಗ ಅವನು, ನನ್ನ ದೃಷ್ಟಿಯಲ್ಲಿ ಅವನು ಒಳ್ಳೆ ಹುಡುಗ, ಒಳ್ಳೆ ಅವನಿಗೆ ಫ್ಯೂಚರ್ ಇದೆ. ಮತ್ತು ಸವಿತಾ ಕೂಡ ಹಾಗೆ, ಅವಳು ಸಹ ನಾವೆಷ್ಟೇ ತಮಾಷೆ ಮಾತಾಡಿದ್ರು, ನಾವೆಷ್ಟೇ ಸೀರಿಯಸ್ ಆಗಿ ಬೈದರೂ ಕೂಡ ಒಂದು ಸಲಕ್ಕೆ ಮತ್ತೆ ಸವಿತಾ ಕೂಡ ಮನಸ್ಸಿನಲ್ಲಿ ತುಂಬ ಒಳ್ಳೆಯವಳು, ತಲೆಗೆ ಹಾಕೋದಿಲ್ಲ. ಕೆಲಸದ ವಿಷಯದಲ್ಲಿ ಅವಳು ಅಚ್ಚುಕಟ್ಟಾಗಿ ಒಳ್ಳೆ ಕೆಲಸ ನಿರ್ವಹಿಸ್ತಾಳೆ. ನಿಮಗೆ ಇಲ್ಲಿರುವ ಎಲ್ಲ ಸಿಬ್ಬಂದಿಗಳು ಹಾಗೆ ಗುಲಾಬಿ ಸಹ ಹಾಗೆ ಒಂದೊಂದು ಸರ್ತಿ ಒಮ್ಮೆ ಏನೋ ಮಾತಾಡ್ತಾರೆ, ಆದರೆ ಪರವಾಗಿಲ್ಲ, ಮನಸ್ಸಿನಿಂದ ತುಂಬ ಒಳ್ಳೆಯವರು ನನ್ನ ಲೆಕ್ಕದಲ್ಲಿ. ಮತ್ತೆ ಬಾಕಿಯವ್ರಿಗೆ ಗೊತ್ತಿಲ್ಲ, ನನ್ನ ಲೆಕ್ಕದಲ್ಲಿ ಅವರು ಮನಸ್ಸಿನಲ್ಲಿ ಒಳ್ಳೆಯವರು. ಹೇಳಿದರೆ ಮಾಡ್ತಾರೆ ಕೆಲಸ, ಒಂದೆರಡು ಸಲ ಹೇಳಬೇಕಾಗ್ತದೆ, ಹೇಳಿದರೆ ಮಾಡ್ತಾರೆ ಅವರು. ಹಾಗೆ ಅವರಿಗೆ ಸಹ ಸ್ವಲ್ಪ ಸಹಕಾರ ಕೊಡಿ ಅದೇ PDO ಅವರೇ. ಮತ್ತು ಎಲ್ಲ ಸಿಬ್ಬಂದಿಗಳು ಅಷ್ಟೇ, ಇಲ್ಲಿ ನಿಮಗೆ ಹೇಗೆ ಬೇಕಾ ಹಾಗೆ ನಿಮ್ಮ ಜೊತೆಗೆ ಸಹಕಾರ ಕೊಡಲಿಕ್ಕೆ ಎಲ್ಲರೂ ತಯಾರಾಗಿದ್ದಾರೆ. ನೀವು ಕೂಡ ನಮ್ಮ ಪಂಚಾಯತಿ ಸದಸ್ಯರು ಹಾಗೆ ಸಿಬ್ಬಂದಿಗಳನ್ನು ನಿಮ್ಮ ಮನೆಯವರು ಅಂತ ತಿಳ್ಕೊಂಡು ನೀವು ಅವರನ್ನು ಜೊತೆಗೂಡಿಸಿಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಹೋಗಿ. ನಿಮಗೆ ಯಾವ ರೀತಿ ಸಮಸ್ಯೆ ಬಂದರೂ ಅದಕ್ಕೆ ನಾವಿದ್ದೇವೆ, ನಿಮಗೆ ಯಾವ ರೀತಿ ಸಹಕಾರ ಬೇಕೋ ಅದಕ್ಕೆ ನಾವಿದ್ದೇವೆ. ಒಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಅಭಿವೃದ್ಧಿಗೋಸ್ಕರ ಯಾವ ರೀತಿಯ ಸಹಕಾರ ಬೇಕೋ ಅದು ನಿಮಗೆ ರಾತ್ರಿ ಹಗಲು ಕೊಡಲಿಕ್ಕೆ ನಾವೆಲ್ಲರೂ ಸಿಗ್ತಾ ಇರ್ತೇವೆ. ಹೌದಲ್ವಾ? ಎಲ್ಲ ತಗೊಳ್ತಾರೆ ಮೇಡಮ್. ಹಾಗೆ PDO ಸರ್ಗೆ ಕೊನೆಯದಾಗಿ ಒಳ್ಳೆಯದಾಗಲಿ ಸರ್, ನಿಮಗೆ ಮನೆಯವರಿಗೂ ಕೂಡ ಒಳ್ಳೆಯದಾಗಲಿ. ನಜರ್ ಅವರು ಹೇಳಿದರು 2 ವರ್ಷದಲ್ಲಿ ಅವರು ಅಭಿವೃದ್ಧಿ ಮಾಡಿದ್ದಾರೆ, ಅವರಿಗೆ ಮಕ್ಕಳಿಗೆ ಕೂಡ ಒಳ್ಳೆಯದಾಗಲಿ ಸರ್, ನಿಮ್ಮ ಮಿಸ್ಸಸ್ಸಿಗೆ ಕೂಡ ಒಳ್ಳೆಯದಾಗಲಿ, ನಿಮ್ಮ ಅಭಿವೃದ್ಧಿ ಕೆಲಸ ಒಳ್ಳೆಯ ರೀತಿಯಲ್ಲಿ ಸಾಗ್ತಾ ಇರಲಿ ಅಂತ ಹೇಳ್ತಾ ನನ್ನೆಲ್ಲ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಇದು ಉಪಾಧ್ಯಕ್ಷರು ಹಾಗೂ ಇವತ್ತು ಬಂದಂಥ ಹೊಸಂತಹ ರಜನಿ ಅಭಿವೃದ್ಧಿ ಅಧಿಕಾರಿಯವರು ಹಾಗೂ ಗೌರವಾನ್ವಿತ ಸರ್ವ ಸದಸ್ಯರಿಗೆ ಎಲ್ಲರಿಗೂ ನಾನು ನಿಮಗೆ ಮನದಾಳದಲ್ಲಿ ಅಭಿನಂದಿಸುತ್ತಾ, ನನಗೆ 2 ವರ್ಷ 2 ತಿಂಗಳು 15 ದಿವಸದಲ್ಲಿ ನಮ್ಮ PDO
ಒಳ್ಳೆಯ ಸಹಾಯ ಸಹಕಾರ ಕೊಟ್ಟು ನನ್ನನ್ನು ಈ ಮಟ್ಟಿಗೆ ಬೆಳೆಸಿ ಉಳಿಸಿದರೆಂದರೆ ನಮ್ಮ ಪಿ ಡಿ ಒ ಸರ್ಕಾರ. ಯಾವುದಕ್ಕೂ ಯಾವ ವಿಷಯಕ್ಕೆ ಒಂದು ತಲೆ ತಗ್ಗಿಸದೆ ನನ್ನನ್ನು ಪಂಚಾಯತಿ ಅಧ್ಯಕ್ಷರನ್ನಾಗಿ ಈ ಮಟ್ಟಿಗೆ ಬೆಳೆಸಿದ್ದು ನಮ್ಮ ಗೌರವದ ಸದಸ್ಯರು ಮತ್ತು ನಮ್ಮ ಪಿ ಡಿ ಒ ಸರ್ ಅಂತ ನನಗೆ ತುಂಬ ಸಂತೋಷವಾಗ್ತದೆ. ಯಾವ ವಿಷಯ ನನಗೆ ಕೆಲಸದ ಅನುಭವ ಇಲ್ಲದಿದ್ದರೂ ಅಧ್ಯಕ್ಷರೇ, ಅಕ್ಕ ನೀವು ನನ್ನ ಅಕ್ಕ ಇದ್ದ ಹಾಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ತುಂಬ ನನಗೆ ಅನುಭವದ ಮಾತುಗಳನ್ನು ಕೂಡ ಹೇಳಿ ಎಲ್ಲ ಕೆಲಸದಲ್ಲಿ ಮುತುವರ್ಜಿಯನ್ನು ವಹಿಸಿ ನನ್ನೊಂದಿಗೆ ಒಳ್ಳೆಯ ಒಡನಾಟದಲ್ಲಿ ಇದ್ದು ನಮ್ಮ ಪಂಚಾಯಿತಿನಲ್ಲಿ ಒಳ್ಳೆಯ ಕೆಲಸ ಕಾರ್ಯದಲ್ಲಿ ಕೂಡ ಕೈ ಜೋಡಿಸಿ ನಮ್ಮನ್ನು ಈ ಮಟ್ಟಿಗೆ ತಂದಿದ್ದಾರೆ. ತುಂಬ ಸಂತೋಷದ ವಿಷಯ. ಅಂತಹ ಪಿ ಡಿ ಒ ಅವರನ್ನು ನಾವು ಇವತ್ತು ಬೀಳ್ಕೊಡುವುದನ್ನು ನಮಗೆ ನನಗೆ ತುಂಬ ಬೇಸರ. ನಾವು ಹೇಳುವ ವಿಷಯದಲ್ಲಿ ನನಗೆ ತುಂಬ ಬೇಸರ ಆಗ್ತದೆ. ಆದರೂ ಅವರು ಬೀಳ್ಕೊಡುವ ಸಮಾರಂಭ ಮಾಡಲೇಬೇಕು. ನಮಗೆ ಇಲ್ಲಿ ಪರ್ಮನೆಂಟ್ ಆಗಿ ಪಿ ಡಿ ಒ ಬಂದಿದ್ದಾರೆ. ನಮಗೆ ಒಂದು ಶುಭ ಮೇಡಮ್ ಕೂಡ ಅದರ ನಡುವೆ ಬಂದು ಹೋಗಿದ್ದಾರೆ. ಅವರು ಒಂದು ಮೀಟಿಂಗಲ್ಲಿ ಇದ್ದು ನಮ್ಮ ಈ ಎಲ್ಲ ಸದಸ್ಯರ ಈ ಗಲಾಟೆ ಗೌಜಿಯನ್ನು ಕೇಳಿ ಅವರು ಹೋಗಿದ್ದಾರೆ ಮತ್ತೆ ಬರಲೇಬೇಕು. ಹಾಗೆ ನೀವು ಈ ಯಾವುದಕ್ಕೂ ನೀವು ಹೆದರಬೇಡಿ. ಈ ನಮ್ಮ ಮೀಟಿಂಗಲ್ಲಿ ಎಲ್ಲ ಒಂದು ಅಭಿವೃದ್ಧಿಗೆ ಮಾತ್ರ ನಾವು ಒಟ್ಟಾಗಿ ಮಾತಾಡ್ತೇವೆ ಹೊರತು ಮತ್ಯಾವುದಕ್ಕೂ ಯಾವ ಮೇಲೆ ಬೇಸರ ಏನೂ ಇಲ್ಲದೆ ನಾವು ಯಾವ ಮನಸ್ಸಿನಲ್ಲಿ ನೋವು ಬೇಸರ ಇಟ್ಟುಕೊಳ್ಳದೆ ಒಂದು ಸಲ ಮೀಟಿಂಗಲ್ಲಿ ನಾವು ಮಾತಾಡ್ತೇವೆ. ನಾವು ಅವರ ವಿಷಯದಲ್ಲಿ ಮಾತಾಡಲೇಬೇಕು, ಅಭಿವೃದ್ಧಿ ವಿಷಯದಲ್ಲಿ ಮಾತಾಡ್ತೇವೆ ಹೊರತು ಮತ್ತೆ ಎಲ್ಲ ವಿಷಯದಲ್ಲಿ ನಾವು ಅಭಿವೃದ್ಧಿ ವಿಷಯದಲ್ಲಿ ನಾವು ಒಟ್ಟಾಗಿ ಒಂದಾಗಿ ಎಲ್ಲರೂ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ನನಗೆ ಇಲ್ಲಿ ಬಂದು ಕೊಣಜ ಪಂಚಾಯತಿಯಲ್ಲಿ ಆ ಪಕ್ಷ ಈ ಪಕ್ಷ ಯಾವುದು ನನಗೆ ಯಾರೂ ಇದಾಗಿಲ್ಲ. ಎಲ್ಲ 29 ಸದಸ್ಯರು ಕೂಡ ಇಷ್ಟು 2 ವರ್ಷ 2 ತಿಂಗಳಲ್ಲಿ ಒಂದು ಮೀಟಿಂಗ್ಗೆ ತಪ್ಪದೆ ಒಂದು ಮೀಟಿಂಗ್ ಆಗದೆ ಉಳಿಲಿಲ್ಲ. ಅದು ನನಗೆ ತುಂಬ ಸಂತೋಷದ ವಿಷಯ. ಒಂದು ಮೀಟಿಂಗ್ ಕೂಡ ನನಗೆ ಬಾಕಿಯಾಗಿ ಉಳಿದಿಲ್ಲ. ಎಲ್ಲ 29 ಸದಸ್ಯರು ನನಗೆ ಸಹಾಯ ಸಹಕಾರ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಾನು ತುಂಬ ಶ್ಲಾಘಿಸಿದ್ದೇನೆ ಈ ಸಂದರ್ಭದಲ್ಲಿ. ಅದಕ್ಕೆ ನಮ್ಮ ಈ ಪಿ ಡಿ ಒ ಒಂದು ಯಂಗ್ ಏಜಿನ ಒಂದು ಪಿ ಡಿ ಒ ಅವರಿಗೆ ಒಂದು ಸಿಟ್ಟು ಬರೋದು ಜಾಸ್ತಿ. ಮತ್ತೆ ಅವರು ಸಿಟ್ಟು ಬಂದರೂ ಅವರಿಗೆ ಕ್ಷಮೆ ಕೇಳಿ ನಾನು ಹೀಗೆ ಆಯಿತು ಅಂತ ಎಲ್ಲ ಸದಸ್ಯರನ್ನು ನಮ್ಮವರನ್ನು ಎಲ್ಲರನ್ನು ಪ್ರೀತಿಯಿಂದ ಮಾತಾಡ್ತಾರೆ. ಆ ಸಿಟ್ಟಾಗಿ ಉಳಿಸಿಕೊಳ್ಳುವುದಿಲ್ಲ. ಅದೊಂದು ಅವ್ರ ಏಜಲ್ಲಿ ನಾನು ಹೇಳಿದೆ, ಎಷ್ಟೋ ಸಲ ಹೇಳಿದಂತೆ ಅವರಿಗೆ, ಸರ್ ನಿಮಗೆ ಸಣ್ಣ ಏಜು, ನೀವು ಸ್ವಲ್ಪ ಕೋಪವನ್ನು ತಾಳ್ಮೆಯನ್ನು ಸ್ವಲ್ಪ ತಗೊಳ್ಬೇಕು, ನಿಮಗೆ ಭವಿಷ್ಯ ಇನ್ನೂ ತುಂಬ ಉಂಟು, ಒಂದು ಸಲಕ್ಕೆ ತುಂಬ ಸಿಟ್ಟು ಮಾಡಿಕೊಳ್ಬಾರ್ದು ತುಂಬ ಸಲ ನಾನು ಹೇಳಿದ್ದೇನೆ. ಹೌದು ಮೇಡಮ್, ನನಗೆ ಒಂದು ಸಲ ಸಿಟ್ಟು ಬರ್ತದೆ ಮತ್ತೆ ನನಗಿಲ್ಲ, ಅದನ್ನೇ ಹೇಳ್ತಾ ಇದ್ರು. ಆದರೂ ನಮ್ಮ ಅಭಿವೃದ್ಧಿಯಲ್ಲಿ ನಮ್ಮ ಕೊಣಜ ಪಂಚಾಯತಿ ಒಂದು ಅಂಗಡಿ ನಮ್ಮ 2 ವರ್ಷ 2 ಇದರಲ್ಲಿ ಅಸೈಗಳಿಂದ ಅಂಗಡಿ ಆಗಿದೆ, ಮತ್ತೊಂದು ಇಲ್ಲಿ ನಮ್ಮ ಸ್ಟೇಜ್ ಇದು ಆಗಿದೆ, ಒಂದು ಶೌಚಾಲಯ ಮಾಡಿದ್ದೇವೆ, ಮತ್ತೊಂದು ತ್ಯಾಜ್ಯ ಘಟಕದಲ್ಲಿ ನಿರ್ಮಾಣ ಆಗ್ತಾ ಉಂಟು. ಅದು ಸದ್ಯದಲ್ಲಿ ನಮ್ಮ ಅವಧಿಯಲ್ಲೇ ನಾವು ಅದನ್ನು ಉದ್ಘಾಟನೆ ಮಾಡೋಣ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ನನಗೆ ಸಹಾಯ ಸಹಕಾರ ಕೊಟ್ಟಿದ್ದ ನಮ್ಮ ಪಿ ಡಿ ಒ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸುತ್ತಾ ನಿಮ್ಮ ಕುಟುಂಬ ಸಂಸಾರಕ್ಕೆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ. ಮತ್ತು ನನ್ನ ಸಿಬ್ಬಂದಿ ವರ್ಗ ಕೂಡ ಹಾಗೆ ಎಲ್ಲರೂ ಕೂಡ ಒಂದೇ ಮನಸ್ಸಿನಲ್ಲಿ ಒಂದು ಅವರಿಗೆ ಗೊತ್ತಿಲ್ಲದ ಕೆಲಸ ಗೊತ್ತಿಲ್ಲದಿದ್ದರೂ ಒಬ್ಬರನ್ನು ಕೇಳಿ ಕೆಲಸ ಕಾರ್ಯದಲ್ಲಿ ಒಳ್ಳೆಯ ನನಗೆ ಸಹಾಯ ಸಹಕಾರ ಕೊಡ್ತಾ ಇದ್ರು. ಅದೇ ನನಗೆ ತುಂಬ ಸಂತೋಷ ಅಂತ ಹೇಳ್ತೇನೆ. ಈ 3 ನಮ್ಮ ಒಂದು ಕಾಂಗ್ರೆಸ್ ಆಗಲಿ ಅಥವಾ SDP ಆಗಲಿ BJP ಆಗಲಿ ಯಾವ ಪಕ್ಷದಲ್ಲಿ ನಮಗೆ ಯಾವ 3 ಪಕ್ಷ ಇದ್ದರೂ ಯಾರ ಮನಸ್ಸಿಗೆ ಯಾರಿಗೆ ಮನಸ್ಸಿನಲ್ಲಿ ನಾವು ಹಾಗೆ ಹೀಗೆ ಅಂತ ಹೇಳಿದವರು ಯಾರು 29 ಸದಸ್ಯರಲ್ಲ. 29 ಸದಸ್ಯರು ಹೇಳುವಾಗ ಕೆಲವರು ಹೆದರಿಕೆ ಆಗ್ತದೆ. ಅಲ್ಲಿ 29 ಸದಸ್ಯರಿದ್ದಾರೆ, ಅದು ದೊಡ್ಡ ಪಂಚಾಯತ್ ಅಂತ. 29 ಸದಸ್ಯರಿದ್ದರು, ಒಬ್ಬೊಬ್ಬರ ಮನಸ್ಸಿಗೆ ಒಂದೊಂದು ಥರದ ಮಾತಿದ್ರು, ಯಾರು ಹೀಯಾಳಿಸದೆ ಒಬ್ಬರನ್ನು ಗೌರವಿಸುವವರೇ ಜಾಸ್ತಿ ಆಗಿದೆ. ಅದೇ ನನಗೆ ಈ ಪಂಚಾಯತ್ ಒಂದು ಗೌರವಾನ್ವಿತ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಿಕೊಂಡು ಹೋಗಲು ನನಗೆ ತುಂಬ ಸಂತೋಷವಾಗಿದೆ. ಇನ್ನು 1-1.5-2 ತಿಂಗಳು ಇರ್ಬೋದು ನಮ್ಮ ಅವಧಿ. ಮತ್ತು ನಾವೆಲ್ಲರೂ ಒಂದು ತಾಯಿ ಮಕ್ಕಳಾಗಿ ನಮ್ಮ ಮತ್ತೆ ಮುಖ ನೋಡಬೇಕು. ಈಗ ಗಲಾಟೆ ಇದನ್ನು ಮಾಡಿಕೊಂಡು ಮುಖ ಆಚೆ ಈಚೆ ಮಾಡೋದಲ್ಲ. ಮತ್ತು ನಾವೆಲ್ಲರೂ ಒಂದು ಸಹೋದರಿಯಾಗಿ ಎಲ್ಲರೂ ಒಟ್ಟಾಗಿ ನಾವು ಇದೇ ಪಂಚಾಯತ್, ನಮಗೆ ಇದೇ ಪಂಚಾಯತ್, ಅದರಲ್ಲಿ ನಾವು ಬಂದು ಹೋಗುವಂಥವರಾಗಿರಬೇಕು. ಅದಕ್ಕಾಗಿ ನಮ್ಮ ಪಿ ಡಿ ಒ ದೂರದವರಾದರೂ ನಮಗೆ ಹತ್ತಿರದವರಾಗಿದ್ದಾರೆ ಅಂಥವರ ಪಿ ಡಿ ಒ ಈ ದಿವಸ ಬೀಳ್ಕೊಡುಗೆ ಸಮಾರಂಭ ನಾವು ಮಾಡ್ತಿದ್ದೇವೆ. ಅವರಿಗೆ ದೇವರು ಇನ್ನಷ್ಟು ಒಳಿತನ್ನು ಅನುಗ್ರಹಿಸಲಿ. ಅವರು ಇನ್ನೂ ಒಳ್ಳೆಯ ಮಟ್ಟಿಗೆ ಅವರ ಜವಾಬ್ದಾರಿಯನ್ನು
ನಿರ್ವಹಿಸುವ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಲಿ ಅಂತ ನಾನು ನಂಬುವಂಥ ದೇವರಲ್ಲಿ ಆಶಿಸುತ್ತಾ ನನಗೆ 2 ಮಾತುಗಳನ್ನು ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಗ್ರಾಮ ಸದಸ್ಯರಾದ ಕೊಣಾಜೆ ಗ್ರಾಮ ಪಂಚಾಯತ್ ಕೊಣಾಜೆ ಇದರ ಈಗಾಗಲೇ ಬೀಳ್ಕೊಡುವ ಕಾರ್ಯಕ್ರಮ ನಮ್ಮ ಮುತ್ತು ಸರಿಗೆ ಮೊದಲನೇದಾಗಿ ಮುತ್ತು ಸರ್ ಅವರು ಹಾಗೂ ನಮ್ಮ ಈ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ನಮ್ಮ ಗೀತಕ್ಕನವರೇ ಹಾಗೂ ನನ್ನ ಮಿತ್ರರಾದ ಹರಿಶ್ಚಂದ್ರ ಶೆಟ್ಟಿಗರ್ ಅವರೇ ಹಾಗೂ ನನ್ನ ನೂತನ ಪಿ ಡಿ ಆದಂಥ ರಜನಿ ಅವರು ಹಾಗೂ ನನ್ನ ಕಾರ್ಯದರ್ಶಿಯವರು. ಬಹುಶಃ ಪಿ ಡಿ ಅವರ ಹೇಳಲಿಕ್ಕೆ ನೀವೇ ಈಗಾಗಲೇ ಎಲ್ಲ ಹೇಳಿದ್ದೀರಿ. ನಾನೊಂದು ಹೇಳಲಿಕ್ಕೆ ಇಷ್ಟೇ ಬಯಸ್ತೇನೆ. ನಾನು ಕೊಣಜೆ ಈ ಪಂಚಾಯತ್ ಚುನಾಯಿತ ಆದಮೇಲೆ ಬಹುಶಃ ನನಗೆ 2 ವರ್ಷ ಸಿಕ್ಕಿದ್ದಾರೆ. ನಾನು ಕೊಣಜೆಗೆ ಬಂದು ಯಾವುದು ಕೆಲಸ ಮಾಡಲಿಲ್ಲ. ಬಹುಶಃ ನಾನು ಫೋನಲ್ಲೇ ಹೇಳಿ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದೆ. ಯಾಕೆ ಹೇಳಿದರೆ, ಸರ್ ನೀವು ಬರೋದು ಬೇಡ ಸರ್, ನೀವು ಹೇಳಿ ಸರ್, ನಿಮ್ಮ ಕೆಲಸ ನಾನು ಇಲ್ಲಿಂದ ಮಾಡ್ತೇನೆ ಅಂತ ಹೇಳಿದೆ. ಒಂದು ಸಲ ಬಹುಶಃ ನನಗೆ ಶೋಭಕ್ಕ ತುಂಬ ಸಹಾಯ ಮಾಡಿದ್ದಾರೆ. ನಾನು ಶೋಭಕ್ಕನ್ನು ಕರೆಸ್ತೇನೆ, ಶೋಭಕ್ಕಲ್ಲಿ ಬರ್ತೀನಿ, ಬರಲಿ ಸರ್ ಅವರು ಬರಲಿ, ನೀವು ನಾನು ಮಾಡಿಕೊಡ್ತೇನೆ, ನೀವೇನು ಬೇಜಾರು ಮಾಡಬೇಡಿ. ಒಂದು ಸಲ ನನಗೆ 911 ಕೊಡಬೇಕಿತ್ತು, ಅರ್ಜೆಂಟ್ ಬೇಕಿತ್ತು. ನಾನು ಇವರ ಹರೆಕಳದಲ್ಲಿದ್ದರು. ಆ 911 ಅವರು ಇಲ್ಲಿ ಬಂದು ಕೂತಿದ್ದಾರೆ. ಬಹುಶಃ ನಾನು ಅವರಿಗೆ ಒಂದು ಫೋನ್ ಮಾಡಿ ಹೇಳಿದೆ, ಹರೆಕಳದಲ್ಲಿ ಅವರು ಇಲ್ಲಿ ಬಂದು ಕೂತಿದ್ದಾರೆ, ಅವರಿಗೊಂದು ಅರ್ಜೆಂಟ್ 911 ಬೇಕು, ಹಾಗೆ ನೀವು ಏನು ಇದು ಮಾಡಬೇಡಿ, ನಾನು ಈಗ ಹೋಗಿ ಆ 911 ಮಾಡಿ ಕೊಡ್ತೇನೆ ಅಂತ ಹೇಳಿ ಆ 911 ಅವರ ಕೈಗೆ ಕೊಟ್ಟು ಮತ್ತೆ ಅವರು ಹೋಗಿದಂಥ ಆ ಪರಿಸ್ಥಿತಿ ಅವರು. ನಾನು ಅವರನ್ನು ಈಗ ತುಂಬ ಬೇಜಾರಾಗ್ತಿದೆ. ನಾನು ಆಗ ಸಹ ಹೇಳಿದೆ, ಅವರು ನಿಮ್ಮನ್ನು ಬೀಳ್ಕೊಡುವಂಥ ಸಂದರ್ಭದಲ್ಲಿ ನಮಗೆ ಬೇಜಾರಾಗ್ತದೆ ಬಹುಶಃ, ಆದರೂ ನಮಗೆ ವಿಧಿ ಇಲ್ಲ, ನಿಮ್ಮ ಅವಧಿ ಇಲ್ಲಿ ಮುಗಿದಿದೆ, ನೀವು ಇನ್ನೂ ಮೇಲಿನ ಅಧಿಕಾರಿಯಾಗಿ ಈ ಕೊಣಜೆಗೆ ಬಂದು ನಮಗೆ ಇನ್ನೂ ಕೂಡ ಈ ಅಭಿವೃದ್ಧಿಗೆ ನೀವು ಸಹಾಯ ಮಾಡಬೇಕಂತ ಹೇಳಿ, ಹಾಗೆ ನಮ್ಮ ಮುಂದಿನ ಪೀಳಿಗೆಯವರು ಬಹುಶಃ ಈಗ ಎಲ್ಲಿ ಹೇಳಿದ್ದಾರೆ ನಾವು ಮಾತಾಡೋದು ಸ್ವಲ್ಪ ಜಾಸ್ತಿ ಅಂತ. ಅವರ ಹತ್ರ ಹೇಳೋದಿಷ್ಟೇ, ನಾವು ಇಲ್ಲಿ ಮಾತಾಡೋದು ಮಾತ್ರ ಅಲ್ಲ, ನಾನು ಇಲ್ಲಿ ಕೊಣಾಜೆ ಪಂಚಾಯತಿಗೆ ಬರುವುದೇ ನಾನು ಮೀಟಿಂಗ್ಗೆ ಒಮ್ಮೆ ಮಾತ್ರ, ಮತ್ತೆ ನಾನು ಯಾವುದು ಕೆಲಸ ಕಾರ್ಯಕ್ಕೆ ಬರುವುದಿಲ್ಲ. ಪೀಳಿಗೆಯವರಿಗೆ ಇನ್ನೂ ಸಹ ಹೇಳ್ತೇನೆ, ನಾನು ಫೋನಲ್ಲಿ ಒಂದು ಹೇಳಿದರೆ, ನಾನು ಪ್ರೇಮ್ 5ನೇ ವಾರ್ಡ್ನ ಸದಸ್ಯ ಮೇಡಮ್, ನನಗೆ ಇಂಥ ಸಮಸ್ಯೆ ಉಂಟು ಅಂತ ಹೇಳಿದರೆ ಖಂಡಿತವಾಗಿ ನೀವು ಸ್ಪಂದಿಸಬೇಕಂತ ಹೇಳಿ ನಾನು ಇಲ್ಲಿ ಮಾತು ಕೇಳ್ತೇನೆ. ಅದಕ್ಕೆ ಹಾಗೂ ನೀವೆಲ್ಲರೂ ಹೇಳ್ಬೇಡಿ, ನಾನು ನನ್ನ ವ್ಯಕ್ತಿಗೆ ಅಂತ ಹೇಳಿದರೆ ನಾನೊಂದು ಸಣ್ಣ ಪುಟ್ಟ ಕೆಲಸದಲ್ಲಿ ಇರುವವನು. ನಾನು ಅಲ್ಲಿ ಇಲ್ಲದಿದ್ದರೆ ನನ್ನ ಬಹುಶಃ ದಿನದ ಪಡಿ ಅಂತ ಹೇಳ್ತಾರೆ, ಅದು ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಹೇಳಬೇಕಾಗಿ ನಾನು ಅವ್ರ ಮೊದಲೇ ಹೇಳಿದ್ದೇನೆ, ನಾನು ಪಿ ಡಿ ಅವರ ನನ್ನ ಸಮಸ್ಯೆ ಹೇಳಿದ್ದೇನೆ, ಬೇಡ ಸರ್ ನೀವು ಬರಬೇಡಿ, ಅಲ್ಲಿಂದ ನೀವು ಹೇಳಿ, ನಾನು ಫೋನ್ ಮಾಡಿ ಹೇಳ್ತೇನೆ ಅಂತ ಹೇಳಿದೆ. ಬಹುಶಃ ಅದೇ ನಾನು ಈಗ ಬರುವಂಥ ಪಿ ಡಿ ಅವರ ಹೇಳ್ತೇನೆ, ನಾನು ಬರುವುದು ಅಪರೂಪಕ್ಕೆ, ನಾನು ಏನಾದರೂ ಫೋನ್ ಮಾಡಿ ಹೇಳಿದರೆ ಬಹುಶಃ ಶೋಭಕ್ಕ ಬರ್ತಾ ಇರ್ತಾರೆ, ಅವರ ಹತ್ರ ಏನಾದರೂ ಹೇಳಿ ಕೆಲಸ ಮಾಡೋದನ್ನು ಸ್ವಲ್ಪ ನೀವು ಕರುಣೆ ತೋರಿ, ನನ್ನ ಮೇಲಾಗಿ ಶೋಭಕ್ಕನ ಮೇಲೆ ಕರುಣೆ ತೋರಿ ಸ್ವಲ್ಪ ಕೆಲಸ ಮಾಡಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಪಂಚಾಯತಿಗೆ ನೂತನವಾಗಿ ಆಗಮಿಸಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಮತಿ ರಜನಿ ಗೆಟ್ಟಿ ಅವರು 2 ಮಾತುಗಳನ್ನು. ಎಲ್ಲರಿಗೂ ನಮಸ್ಕಾರ. ಗ್ರಾಮ ಪಂಚಾಯತ್ ವೇದಿಕೆಯಲ್ಲಿರುವ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ, ಹಾಗೆ ಇವತ್ತು ನಮ್ಮಿಂದ ನಿರ್ಗಮನಗೊಳ್ತಾ ಇರುವ ಸದಸ್ಯರವರೇ, ಹಾಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೇ, ಪಂಚಾಯತ್ ಕಾರ್ಯದರ್ಶಿಯವರೇ, ಹಾಗೆ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರೇ, ಹಾಗೆ ನಮ್ಮ ಪಂಚಾಯತ್ ಸಿಬ್ಬಂದಿಗಳೇ, ಎಲ್ಲರಿಗೂ ಕೂಡ ನಾನು ಇವತ್ತು ಈ ಪಂಚಾಯತಿಗೆ ಹೊಸದಾಗಿ ಬಂದಿದ್ದೇನೆ. ಹಿಂದೆ ಯಾವತ್ತೂ ಕೂಡ ಹಿಂದೆ ಬಂದಿರಲಿಲ್ಲ, ಅಂದರೆ ಕಾರ್ಯಕ್ರಮಕ್ಕೆ ಏನಾದರೂ ಬಂದಿರ್ಬೋದು. ಎಲ್ಲರೂ ಕೂಡ ನಾನು ಹಿಂದೆ ಇದ್ದ ಪಂಚಾಯತಲ್ಲಿ ಕೂಡ ಹಾಗೆ ಎಲ್ಲ ಸದಸ್ಯರು ನನಗೆ ಸಹಕಾರ ಕೊಟ್ಟಿದ್ದರು. ಇಲ್ಲೂ ಕೂಡ ನಾನು ಕೇಳಿಕೊಳ್ಳುವುದಷ್ಟೇ, ಎಲ್ಲರೂ ಕೂಡ ಕೈ ಜೋಡಿಸಿದರೆ ಮಾತ್ರ ಯಾವುದೇ ಕೆಲಸ ಯಶಸ್ವಿಯಾಗಿ ಮುನ್ನಡೆಯುತ್ತದೆ. ಆದ ಕಾರಣ ಎಲ್ಲರೂ ಕೂಡ ನೀವು ಸಹಕಾರ ಕೊಡಬೇಕಂತ ಕೇಳಿಕೊಳ್ಳುತ್ತಾ, ಹಾಗೆಯೇ ನಮ್ಮಿಂದ ಇವತ್ತು ನಿರ್ಗಮನಗೊಳ್ತಾ ಇರುವಂತಹ ಮುತ್ತಪ್ಪ ಸರ್ ಇವರಿಗೆ ಇವರ ಮುಂದಿನ ಜೀವನವು ಸುಖಕರವಾಗಿರಲಿ ಅಂತ ಹಾರೈಸ್ತಾ ನನ್ನ 1-2 ಮಾತುಗಳನ್ನು ಮುಗಿಸ್ತೇನೆ.
ಇಷ್ಟೊಂದು ಪ್ರೀತಿ ಕೊಡೋದು ನೋಡ್ತಾ ಇದ್ರೆ, ನಾನಷ್ಟು ಸಿಟ್ಟಲ್ಲಿ ಇರುವಾಗಲೇ ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ, ಇನ್ನು ನಾನು ನಿಮ್ಮ ಜೊತೆ ಯಾವಾಗಲೂ ನಗ್ತಾ ಪ್ರೀತಿಯಿಂದ ಇದ್ರೆ ಇನ್ನೆಷ್ಟು ನನ್ನ ಹಚ್ಕೊಳ್ತಾ ಇದ್ದೀರಾ ಅಂತ ತುಂಬಾ ಈ ದಿನ ಹೋಗುವಾಗ ಬೇಜಾರಾಗ್ತಾ ಇದೆ. ಬಟ್ ಆದರೂ ಅನಿವಾರ್ಯ, ಸರ್ಕಾರದ ನಿರ್ದೇಶನದಂತೆ 2 ವರ್ಷಗಟ್ಟಲೆ ಎಲ್ಲೂ ಕೂಡ ಪ್ರಭಾರ ಪಿಡಿಯೋಗಿ ಅವಕಾಶ ಸಿಗುವುದಿಲ್ಲ. 5 ತಿಂಗಳು 6 ತಿಂಗಳು ಅಂದರೆ 15-20 ದಿನಕ್ಕೆ ಹೊಸ ಪಿಡಿಯೋ ಬರೋವರೆಗೂ ಅಂತ. ಬಟ್ ಇಲ್ಲಿ ನನ್ನ ಯೋಗ ಇದೆಲ್ಲ ದೇವರುಗಳು ನಡೆದಾಡಿದಂಥ ಭೂಮಿ ಇದು. ಸತ್ಯ ಧರ್ಮಕ್ಕೆ ತುಂಬ ಬೆಲೆ ಇದೆ. ನಾವು ಮಾಡಿದಂಥ ಕೆಲಸಗಳು ನೇರವಾಗಿ ಕಾಣದೇ ಇದ್ರು ಇಂಡೈರೆಕ್ಟ್ ಆಗಿ ಆದರೂ ಒಂದು ಜನರಿಗೆ ಮುಟ್ಟಿರುತ್ತೆ ಅಂತ ನಾನು ಭಾವಿಸ್ತಾ, ಇನ್ನೂ ನನಗೆ ಅಷ್ಟೊಂದು ಮನಸ್ತೃಪ್ತಿ ಇಲ್ಲ, ಇನ್ನೂ ಹಲವಾರು ಕೆಲಸಗಳನ್ನು ಮಾಡಬಹುದಿತ್ತು, ಇನ್ನೂ ನಾನು ಜನರಿಗೆ ಕೆಲವಿಷ್ಟು ಕಾನೂನಲ್ಲಿ ಅವಕಾಶ ಬೆಂಡ್ ಮಾಡಿ ಕೊಡ್ಬೋದಿತ್ತಾದರೆ ಕೆಲವಿಷ್ಟು ನಮ್ಮ ಮೇಲೆ ಹಲವಾರು ಕಂಪ್ಲೇಂಟ್ಗಳ ಆಗಿದ್ದರಿಂದ ನಾನು ಸ್ವಲ್ಪ ಹಿಂದೆ ಸರಿದೆ. ಅದೊಂದು ಮನಸ್ಸಲ್ಲಿ ಬೇಜಾರಿದೆ. ಇಲ್ಲಾಂದ್ರೆ ನಾನು ತುಂಬ ಜನಸ್ನೇಹಿ PDOಗಳು ನಾವು ಎಷ್ಟು ಕೆಲಸ ಮಾಡ್ತೀವಿ ಅಂತ ನಾವು ಹೇಳ್ಕೊಂಡು ಅಭ್ಯಾಸ ಇಲ್ಲ. ಆ ಒಂದು ಉದ್ದೇಶಕ್ಕೆ ನಮ್ಮನ್ನ ಅಷ್ಟು ಒತ್ತಾಯ ಮಾಡಿ ಸ್ವತಃ ಸ್ಪೀಕರ್ ಸರ್ ನಿಮಗೆ ಯಾರಾದ್ರೂ PDO ಅಂತ ಕೇಳಿದ್ರಾಗಿಲ್ಲ, ನೀವೇ ಬೇಕು ಅವನೇ ಬೇಕು ಅಂತ ನಮ್ಮನ್ನ ನೀವು ಒತ್ತಾಯ ಮಾಡ್ತಂದ್ರೆ ಕಾರಣಾಂತರಗಳಿಂದ ನಾವು ಮೇಡಮ್ ಜೊತೆ ಇಕ್ಬಾಲ್ ಸರ್ ಜೊತೆ ಸ್ವಲ್ಪ ಮನಸ್ತಾಪ ಆಯಿತು, ಕ್ಷಮೆ ಇರಲಿ ಅಂತ ಹೇಳ್ತಾ, ಅನಿವಾರ್ಯ ಗ್ರಾಮ ಪಂಚಾಯತ್ ವ್ಯವಸ್ಥೆ ಮೇಲೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಮತ್ತು ಅದಾದ್ಮೇಲೆ ನಾನು ಒಂದೇ ವಾರದಲ್ಲಿ ನಾನು ಬೇಡ ನನಗೆ ಕೊಣಾಜಾಯ್ತು ನಾನು ಬರೋದೇ ಬಿಟ್ಟೆ. ಮತ್ತೆ ಅಚ್ಚುತಣ್ಣ ಮತ್ತೆ ಇಕ್ಬಾಲಣ್ಣ ಇವರು ಇಲ್ಲ ನೀವು ಬರಲೇಬೇಕು, ನಾವಿದ್ದೇವೆ, ಅದೆಲ್ಲ ಆಗುದೇ ವ್ಯತ್ಯಾಸ, ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಹಾಗೆ ಅಡ್ಜಸ್ಟ್ ಮಾಡಿ 2 ವರ್ಷ ನಿಮ್ಮ ಜೊತೆಗೆ ನಾನು ಕಾಲ ತಳ್ಳಿದೆ. ಈ ಒಂದು 2 ವರ್ಷದ ಅವಧಿಗೆ ನನ್ನಿಂದ ಏನಾದರೂ ತಪ್ಪಾಗಿರುತ್ತೆ. ಯಾಕಂದ್ರೆ ನಾನು ಸ್ವಲ್ಪ ಉತ್ತರ ಕರ್ನಾಟಕದವ್ರು ಮಾತಾಡುವ ಸ್ವಲ್ಪ ರಫ್ ನಾವು ಮಾತಾಡೋದು ಹೆಂಗೆ ಅದು ರಫ್ ಅನಿಸಿರುತ್ತೆ, ನಿಮಗೆ ಕ್ಷಮೆ ಇರಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಯಾಕಂದರೆ ಎಲ್ಲರೂ ನನಗಿನ್ನ ದೊಡ್ಡವರೇ ಇದ್ದೀರಾ. ಏನಾದರೂ ತಪ್ಪಾಗಿದ್ರೆ ಮತ್ತು ನನ್ನ ಸಿಬ್ಬಂದಿಗಳಲ್ಲಿ ನಾನು ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ತೇನೆ, ನೀವೆಲ್ಲರೂ ಒಗ್ಗಟ್ಟಾಗಿರಿ. ಯಾವುದು ಕೂಡ ಶಾಶ್ವತ ಅಲ್ಲ. ಈಗ ನೋಡಿ, ನಾನು ಇಲ್ಲಿಂದ ವರ್ಗಾವಣೆಯಾಗಿ ಹೋದೆ, ಇನ್ನು ನಮ್ಮ ನೆನಪು ಅಷ್ಟೇ. ಪ್ರೀತಿ ವಿಶ್ವಾಸದಿಂದ ಒಗ್ಗಟ್ಟಾಗಿರಿ, ಯಾರು ಕೂಡ ಹೊರಗಿನವರಲ್ಲ. ಇರೋಷ್ಟು ದಿನ ನಗ್ತಾ ಇರೋಣ. ಈ ಭೂಮಿ ಮೇಲೆ ಯಾರು ಶಾಶ್ವತ ಅಲ್ಲ ಅಂತ ಹೇಳ್ತಾ, ಮತ್ತೆ ಯೋಗ ಇದ್ರೆ ಸೇರೋಣ. ಇಲ್ಲಿ ಕೊಣಾಜೆ ಅನ್ನದ ಋಣ, ಗಾಳಿ ಋಣ ಮತ್ತೆ ನೀರಿನ ಋಣ ಇಷ್ಟಿತ್ತು. ಮುಂದಿನ ದಿನಗಳಲ್ಲಿ ದೇವರ ಅನುಗ್ರಹ ಮಾಡಿದರೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನ ಇದಕ್ಕೆ ಸಹಕರಿಸಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಕೆಲವಿಷ್ಟು ಸ್ನೇಹಗಳನ್ನು ಮರಿಲಿಕ್ಕಿಲ್ಲ, ಅದು ಮನಸ್ಸಲ್ಲಿರುತ್ತೆ. ಎಲ್ಲರನ್ನೂ ಈಗ ಹೆಸರು ಹೇಳಲಿಕ್ಕೆ ಆಗುವುದಿಲ್ಲ, ಅವರನ್ನು ಮನಸ್ಸಲ್ಲಿದ್ದಾರೆ. ಥ್ಯಾಂಕ್ ಯು.